ಧರ್ಮಂ ತು ಸಾಕ್ಷಾತ್ ಭಗವತ್ ಪ್ರಣೀತಂ ನವೈ ವಿದುರ್ ಋಷಯೋ ನಾಪಿ ದೇವಾಃ ನ ಸಿದ್ಧ ಮುಖ್ಯಾ ಅಸುರಾ ಮನುಷ್ಯಾಃ ಕುತೋನು ವಿದ್ಯಾಧರ ಚಾರಣಾದಯಃ. ಭಾಗವತದ 6ನೇ ಸ್ಕಂದದ 3ನೇ ಅಧ್ಯಾಯದ 19ನೇ ಶ್ಲೋಕ ಇದು. ಧರ್ಮೋಪದೇಶ ಪ್ರಕರಣ ಅಂತ ಈ ಪ್ರಕರಣದ ಹೆಸರು. ಧರ್ಮ ಎಷ್ಟು ಸೂಕ್ಷ್ಮ ಅಂತ ಅನ್ನೋದನ್ನ ನಮಗೆ ತಿಳಿಸುವಂಥ ಒಂದು ಕಥಾ ಅದು. ಭಾಗವತದಲ್ಲಿ ಒಂದು ಪ್ರಸಿದ್ಧವಾದ ಕಥಾ ಇದೆ, ಅಜಾಮಿಳನ ಕಥಾ ಅಂತ ಅದನ್ನ ಕರೀತಾರೆ. ಒಳ್ಳೆ ಜ್ಞಾನಿ ಅಜಾಮಿಳ ಅಂತ ಅವನ ಹೆಸರು. ಬ್ರಾಹ್ಮಣ. ಅವನ ತಂದೆ ತಾಯಿಂದರಿಂದ ಅವನಿಗೆ ಬೇಕಾದಷ್ಟು ದೊಡ್ಡ ಸಂಸ್ಕಾರನೂ ಸಿಕ್ಕಿತ್ತು. ದೊಡ್ಡ ವಿದ್ವಾಂಸನೂ ಆಗಿದ್ದ. ಮತ್ತೆ ಉಚಿತವಾದ ಕಾಲದಲ್ಲಿ ಅವನಿಗೊಂದು ಮದುವೆನೂ ಆಗಿತ್ತು. ಒಮ್ಮೆ ಏನಾಯ್ತು, ಕಾಡಿಗೆ ಹೋಗಿದ್ದ. ಹೋಮಕ್ಕೆ ಯಜ್ಞಕ್ಕೆ ಬೇಕಾದಂತಹ ಸಮಿತಿಗಳನ್ನೆಲ್ಲ ತರಬೇಕು ಅಂತ. ಆ ಥರ ತರಲಿಕ್ಕೆ ಅಂತ ಹೋದವನು ಅಲ್ಲಿ ಒಬ್ಬಳು ಸ್ತ್ರೀಯನ್ನು ನೋಡಿದ. ಅವಳೇನಷ್ಟು ಸುಸಂಸ್ಕೃತಳಲ್ಲ, ಇವನಿಗೆ ಹೊಂದುವಂಥವಳಲ್ಲ, ಏನೂ ಅಲ್ಲ. ಅಧರ್ಮವನ್ನೇ ಮಾಡುವಂಥವಳು, ಕಳ್ಳತನ, ಹಿಂಸೆ ಇತ್ಯಾದಿಗಳಲ್ಲೇ ತೊಡಗಿದಂಥ ಸ್ತ್ರೀ. ಅವಳನ್ನು ನೋಡಿದ. ಇವನದು ದೈವ ಹೀಗಿತ್ತು, ಅವಳಲ್ಲಿ ಇವನಿಗೆ ಮನಸ್ಸಾಯ್ತು. ಅವಳು ಇವನನ್ನು ಎಚ್ಚರಿಸಿಲ್ಲ, ನನ್ನ ಸ್ಥಿತಿ ಹೀಗಿದೆ, ನೀನು ದೊಡ್ಡ ವಿದ್ವಾಂಸನಾದಂಥ ಬ್ರಾಹ್ಮಣ, ಇಂಥ ಅಧರ್ಮ ನೀನು ಮಾಡಬಾರ್ದು, ಅಧರ್ಮದ ಕಡೆ ನಿನ್ನ ಮನಸ್ಸು ಹೋಗಬಾರ್ದು ಅಂತ ಸಾಕಷ್ಟು ತಿಳಿ ಹೇಳಿಲ್ಲ. ಅದು ಇವನು ಒಪ್ಪಲಿಲ್ಲ, ಮನೆಗೆ ಬರಲಿಲ್ಲ. ಮನೆಗೆ ಬಂದು ಹೇಳಿ ಹೋಗಲಿಲ್ಲ, ಮನೆಗೆ ಬರಲಿಲ್ಲ. ಅಲ್ಲೇ ಅವಳ ಜೊತೆ ಇದ್ದುಬಿಟ್ಟ. ಜನರನ್ನ ಸುಲಿಯುವುದು, ಮತ್ತು ಮಾಂಸಾಹಾರ ಸ್ವೀಕಾರ ಮಾಡುವುದು, ಮತ್ತು ಎಲ್ಲ ಥರದ ಅನಾಚಾರ. ಮಾಂಸಾಹಾರ ಸ್ವೀಕಾರ ಮಾಡುವುದಾದ್ರೂ ದೊಡ್ಡ ಅನಾಚಾರ ಆಗಲಿಕ್ಕಿಲ್ಲ, ಅವರ ಆಹಾರದ ಅಭ್ಯಾಸ ಅದು. ಆದರೆ ಅನೇಕ ರೀತಿಯ ಅನ್ಯಾಯಗಳು, ಜನರಿಗೆ ಮೋಸ ಮಾಡೋದು, ಜನರನ್ನು ಸುಲಿಯೋದು, ಇಂಥದ್ದೆಲ್ಲ ಮಾಡಿ ದುಡ್ಡು ಗಳಿಸ್ತಿದ್ದ. ಇಲ್ಲಿ ಊರಲ್ಲಿ ಹೆಂಡತಿಂದು ಮಕ್ಕಳಾಗಿದ್ರು, ಅಲ್ಲೂ ಒಂದು 2-3 ಜನ ಮಕ್ಕಳಾದ್ರು. ಸಾಕಷ್ಟು ಕಾಲ ಏನೇನು ಸುಖ ಪಡಬೇಕು ಅದನ್ನೆಲ್ಲ ಸುಖಪಟ್ಟ. ಒಂದು ಕಾಲದಲ್ಲಿ ಅವನಿಗೆ ಮರಣ ಸಮೀಪಿಸಿತು. ಮರಣ ಸಮೀಪಿಸಿದಾಗ ಅವನಿಗೆ ತನ್ನ ಮಗನನ್ನು ಸಮೀಪ ಕರಿಬೇಕು ಅಂತ ಅನಿಸಿತು. ಆ ಮಗನಿಗೆ ನಾರಾಯಣ ಅಂತ ಹೆಸರಿಟ್ಟಿದ್ದು. ಅಂತ ನೀಚವಾದ ಜೀವನ ನಡೆಸ್ತಾ ಇದ್ರು ಸಂಸ್ಕಾರದ ಬಲದಿಂದ ಮಗನಿಗೆ ನಾರಾಯಣ ಅಂತ ಹೆಸರಿಟ್ಟಿದ್ದು. ಮಗನನ್ನು ಕರೆದ, ನಾರಾಯಣ ಅಂತ ಕರೆದ. ಅವನಿಗೆ ನೆನಪಾಗಿದ್ದು ಮಗ ನಾರಾಯಣಂದ. ಆದರೆ ದೇವರು ಹೇಗೆ ಕಾಪಾಡ್ತಾನೆ ಅಂದ್ರೆ, ಇವನಿಗೆ ಮಗಂದು ನಾರಾಯಣಂದ ನೆನಪಾಯ್ತು. ಆದ್ರೆ ಅದೇ ಸಂದರ್ಭದಲ್ಲಿ ಹಿಂದೆ ಬೇಕಾದಷ್ಟು ಓದಿ ಬರೆದ, ಇನ್ನೊಬ್ಬರಿಗೆ ಪಾಠ ಪ್ರವಚನ ಹೇಳ್ತಿದ್ದಂಥ ಜ್ಞಾನಿ ಭಗವಂತ ನಾರಾಯಣ ನೆನಪು ಆಯ್ತು ಅವನಿಗೆ. ಆದರೆ ಬಾಯಿಂದ ಬಹಳಷ್ಟು ಶಬ್ದಗಳೇನು ಬರ್ತಿರ್ಲಿಲ್ಲ, ಶರೀರ ಜರ್ಜರೀಭೂತ ಆಗಿತ್ತು. ನಾರಾಯಣ ಅಂತ ಕರೆದ, ಮಗನ ನೆನಪಾಯ್ತು, ಕೂಡಲೇ ಭಗವಂತ ನಾರಾಯಣ ನೆನಪು ಆಯ್ತು. ಇದೇ ಸಂದರ್ಭದಲ್ಲಿ ಅವನ್ನ ಎಳ್ಕೊಂಡು ಹೋಗ್ಬೇಕು ಅಂತ ಯಮದೂತರು ಬಂದರು. ಅವ್ರನ್ನ ಎಳ್ಕೊಂಡು ಹೋಗ್ಲಿಕ್ಕೆ ತಯಾರಾಗಿದ್ರು ಅವರು. ಯಾಕೆಂದ್ರೆ ಯಮದೂತರಿಗೆ ಯಾರು ಅಧರ್ಮ ಮಾಡ್ತಾರೆ, ಅನೀತಿ ಮಾಡ್ತಾರೆ, ಅನ್ಯಾಯ ಮಾಡ್ತಾರೆ, ಅವನ್ನೆಲ್ಲ ಎಳ್ಕೊಂಡು ಹೋಗಿ ಯಮಲೋಕದಲ್ಲಿ ಚೆನ್ನಾಗಿ ಶಿಕ್ಷಿಸಬೇಕು ಅಂತ ಅನ್ನೋದು ಅವರಿಗೆ ಯಮನಿಂದ, ಚಿತ್ರಗುಪ್ತನಿಂದ ಇರುವಂಥ ಒಂದು ಸ್ಥಾಯಿ ನಿರ್ದೇಶನ. ಬಂದೇ ಬಿಟ್ರು ಅವರು. ಪುಣ್ಯವಂತರಾಗಿದ್ದರೆ ಸ್ವರ್ಗ ಲೋಕದಿಂದ ಮತ್ತೆ ಯಾವುದೋ ಲೋಕದಿಂದ ದೂತರು ಬರ್ತಾರೆ, ಅವ್ರು ಕರ್ಕೊಂಡು ಹೋಗ್ತಾರೆ. ಇನ್ನು ಯಮಲೋಕಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ದೂತರು ಬಂದ್ಬಿಟ್ರು. ಇನ್ನು ಹಿಡಿದು ಎಳ್ಕೊಂಡು ಹೋಗೋರಿದ್ರು ಆ ಒಳಗಿನ ಜೀವವನ್ನು. ಆಗ ಅಲ್ಲಿ ಭಗವಂತನ ದೂತರು ಬಂದ್ರು. ಭಗವಂತನ ದೂತರು ಬಂದು ಅವನೇನ್ ಮಾಡಿದ್ರು, ಯಮದೂತರನ್ನು ತಡೆದ್ರು. ನೀವು ಇವನು ಹಿಡ್ಕೊಂಡು ಹೋಗುವಂತಿಲ್ಲ. ತಾವು ತಗೊಂಡು ಹೋದ್ರ, ತಾವು ತಗೊಂಡು ಹೋಗ್ಲಿಲ್ಲ, ಇವ್ರನ್ನ ಯಮದೂತರನ್ನ ತಡೆದ್ರು ಅಷ್ಟೇ. ಯಮದೂತರೇನು ಅವ್ರು ಮೂರ್ಖರಲ್ಲ, ಅದು ಈ ಬಂದವರು ಭಗವಂತನ ದೂತರು ಅಂತ ಅವ್ರಿಗೂ ಗೊತ್ತಾಯ್ತು. ಆಮೇಲೆ ಅವರು ಯಮನ ಹತ್ರನೇ ಹೋದ್ರು. ಇದು ಸ್ಪೆಷಲ್ ಕೇಸೇ ಇದು. ನಮ್ಮಂಥವ್ರದೆಲ್ಲ ಆಗಿದ್ರೆ ತೀರಾ ಯಮನ ಹತ್ರನೇ ಹೋಗಿ ಅಲ್ಲೇ ರಿಪೋರ್ಟ್ ಆಗಿ ಮುಂದೇನು ಇವ್ರಿಗೇನು ಶಿಕ್ಷೆ, ಏನು ಪುಣ್ಯ, ಏನು ಪಾಪ ಅಷ್ಟೆಲ್ಲ ಏನು ಆಗ್ತಿರೋದಿಲ್ಲ. ಆದರೆ ಇವನು ಸ್ವಲ್ಪ ವಿಶಿಷ್ಟ ವ್ಯಕ್ತಿನೇ ಆದ್ರಿಂದ ಯಮನ ಹತ್ರನೇ ಹೋಯ್ತು ಆ ಕೇಸು. ಆಗ ಯಮದೂತರು ಅವನು ಕೇಳಿದ್ರು, ನೀನು ನಮಗೆ ಮೊದಲೇ ನಿರ್ದೇಶನ ಕೊಟ್ಟಿದ್ದಿ ಪಾಪಿಗಳನ್ನ ಎಳ್ಕೊಂಡು ಬಾ ಅಂತೇಳಿ,
ಆ ಪ್ರಕಾರ ನಾವು ಹೋಗಿದ್ವಿ. ನಮ್ಮಂಥವ್ರು ಜನಸಾಮಾನ್ಯರು ಏನೇನು ಪ್ರತ್ಯೇಕವಾಗಿ ಒಂದೊಂದು ತಪ್ಪು ಮಾಡ್ತಿರ್ತಾರೆ, ನಾನೊಂದು ನೀವೊಂದು ಇಂಥದ್ದೆಲ್ಲ. ನಾವೆಲ್ಲ ಪ್ರತ್ಯೇಕವಾಗಿ ಮಾಡುವ ತಪ್ಪುಗಳನ್ನ ಅವನು ಒಬ್ಬನೇ ಮಾಡಿಬಿಟ್ಟಿದ್ದ. ಎಲ್ಲ ಪಾಪಗಳಿಗೂ ಅವನೊಂದು ನಿದರ್ಶನ. ಮತ್ತು ಅಂಥವನನ್ನು ನಾವು ಎಳ್ಕೊಂಡು ಬಂದಿದ್ದೀವಿ, ಬರ್ಕೋಬೇಕು ಅಂತಲೇ ಹೋಗಿದ್ದೀವಿ. ಆದರೆ ಭಗವಂತನ ದೂತರು ನಮ್ಮನ್ನು ತಡೆದ್ರು. ಯಾಕೆ ಹೀಗೆ? ಹಿಂದೆಂದು ನಮ್ಮ ಜೀವನದಲ್ಲಿ, ನಮ್ಮ ವೃತ್ತಿ ಜೀವನದಲ್ಲಿ ಇಂಥ ಕೇಸ್ ಎಂದೂ ಆಗಿರಲಿಲ್ಲ ನಮಗೆ, ಯಾಕೆ ಹೀಗಾಯ್ತು ಅಂತ ಕೇಳಿದ್ದಕ್ಕೆ ಆಗ ಯಮ ಅವನಿಗೆ ಈ ಮುಂದಿನ ಮಾತನ್ನು ಹೇಳಿದ್ನು. ಇದು ಯಮ ಹೇಳಿದ ಮಾತಿದು ಸ್ವಯಂ. ನೀವು ಆ ಅಜಾಮಿಳನನ್ನು ಹಿಡ್ಕೊಂಡು ಬರಬೇಕು ಅಂತ ಹೋದ್ರಿ, ಎಲ್ಲ ಸರಿ. ಅವನು ನಾನಾ ಥರದ ಪಾಪಗಳನ್ನು ಮಾಡಿದ್ದ ಅಂತ ಅನ್ನೋದು ಸರಿಯೇ. ಆದರೆ ಒಂದು ವಿಷಯ ನಿಮಗೆ ಗೊತ್ತಿರಬೇಕು, ಅದನ್ನು ಹೇಳ್ತೀನಿ ಕೇಳಿ ಅಂತ ಹೇಳಿದ. ಧರ್ಮ ಅಂದ್ರೆ ಏನು, ಅಧರ್ಮ ಅಂದ್ರೆ ಏನು? ಮನುಷ್ಯ ಹೊರಗಡೆಯಿಂದ ಏನು ಮಾಡ್ತಾನೆ, ಒಳಗಡೆಯಿಂದ ಏನು ಮಾಡ್ತಾನೆ, ಇದನ್ನೆಲ್ಲ ಪರಿಗಣಿಸ್ಬೇಕಾಗ್ತದೆ. ವಾಸ್ತವಿಕವಾಗಿ ಧರ್ಮ ಅಂದ್ರೆ ಏನು? ಭಗವಂತನೇ ಧರ್ಮ ಅಧರ್ಮದ ಪುಣ್ಯ ಪಾಪದ ವ್ಯವಸ್ಥೆ ಮಾಡ್ತಾನೆ. ನಿಮ್ಮಂಥವರ ಪರ್ಯಾಲೋಚನೆಗೆ ಧರ್ಮ ಅಧರ್ಮವನ್ನು ಬಿಟ್ಟುಬಿಟ್ರೆ ಇವ್ರಿಗೆ ಅದೇನು ಗೊತ್ತಾಗೋದೇ ಇಲ್ಲ. ಅಜಾಮಿಳ ಅವನು ಪಾಪಿ ಅಲ್ಲ, ಪುಣ್ಯವಂತ ಅವನು. ಅದಕ್ಕಾಗಿ ಭಗವಂತನ ದೂತರಲ್ಲಿ ಬಂದ್ರು, ನಿಮ್ಮನ್ನು ತಡೆದ್ರ. ಭಗವಂತ ಏನು ಧರ್ಮವನ್ನು ಮಾಡ್ತಾನೆ ಅನ್ನೋದನ್ನ ದೇವತೆಗಳಿಗೆ, ಋಷಿಗಳಿಗೆ, ಪಿತೃದೇವತೆಗಳಿಗೆ, ದೊಡ್ಡವರಿಗೆ ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಸಾಮಾನ್ಯ ಮನುಷ್ಯರು ಏನು ತಿಳ್ಕೊತಾರೆ? ಬಹಳ ಸೂಕ್ಷ್ಮ ಅದು. ಅದರಿಂದ ನೀವು ಅಲ್ಲಿ ಹೋದ್ರಿ, ಮರಳಿ ಬಂದ್ರೆ ಒಳ್ಳೇದಾಯ್ತು, ಮುಂದೆ ಏನಾಗಬೇಕಾದ್ರೆ ಆಗ್ತದೆ, ನೀವು ವಿಚಾರ ಮಾಡಬೇಡಿ ಅಂತ ಯಮ ಅವರನ್ನು ಸುಮ್ಮನೆ ಕೂಡಿಸಿದಂತೆ. ಈ ಕಡೆ ಯಮದೂತರು ತಮ್ಮ ಲೋಕಕ್ಕೆ ಹೋದ್ರು, ವಿಷ್ಣು ದೂತರು ಯಮದೂತರನ್ನು ಹಿಮ್ಮೆಟ್ಟಿಸಿ ಅವರು ಹೊರಟೋಗ್ಬಿಟ್ರು. ಮುಂದೆ ಇವಂದೇನು ಅಂದ್ರೆ, ಇವನಿಗೆ ಅದೆಲ್ಲ ಕಣ್ಣಿಗೆ ಕಾಣಿಸ್ತಿತ್ತು. ಪುಣ್ಯವಂತರಾಗಿದ್ರೆ, ಅಂತರಂಗದಲ್ಲಿ ಪುಣ್ಯವಂತರಾಗಿದ್ರೆ ಯಾರು ಬಂದಿರ್ತಾರೆ ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ, ಯಾರು ಏನು ಅಂತೆಲ್ಲ ಗೊತ್ತಾಗ್ತದೆ. ಹೊರಗೆ ಅವನ ಶರೀರ ಬೇಕಾಷ್ಟು ಪಾಪ ಮಾಡಿತ್ತು, ಇಲ್ಲ ಅಂತಲ್ಲ, ಅಂತರಂಗದಲ್ಲಿ ಭಕ್ತನೇ ಆಗಿದ್ನಲ್ಲ. ಆದ್ರಿಂದ ಅವನಿಗೆ ಈ ಭಗವಂತನ ದೂತರು ನನ್ನ ಬಿಡಿಸಿದ್ದೆಲ್ಲ ಗೊತ್ತಾಯ್ತು. ಆಗ ಅವನೇನ್ ಮಾಡಿದ, ಅವನಿಗೆ ಇದ್ದ ಅಜ್ಞಾನ ಎಲ್ಲ ಹೋಯ್ತು. ಅಲ್ಲಿಂದ ಗಂಗಾ ತೀರಕ್ಕೆ ಹೋದ, ಋಷಿಕೇಶ ಹರಿದ್ವಾರ ಹೀಗೆಲ್ಲೋ ಹೋದ ಅಂತ ಹೇಳ್ತಾರೆ. ಅಲ್ಲಿ ಹೋಗಿ ಆಮೇಲೆ ಮುಂದೆ ಸಾಧನೆ ಮಾಡಿದ, ತನ್ನ ಪಾಪಗಳನ್ನೆಲ್ಲ ತೊಳ್ಕೊಂಡ, ಮುಂದೆ ಸದ್ಗತಿಯನ್ನು ಪಡೆದ ಅಂತ ವರ್ಣನೆ ಮಾಡ್ತದೆ ಭಾಗವತ. ಇದು ಅಜಾಮಿಳನ ಕಥೆ. ಇನ್ನೂ ಒಂದು ಕಥಾ ಬರ್ತಿರ್ತದೆ, ಇಲ್ಲಿ ಬಂದಿಲ್ಲ, ಅದು ಪ್ರಸಂಗ ಬಂತು ಅಂತ ಹೇಳಿದೆ. ಮಾಧವ ಅಂತ ಒಬ್ಬ ಬ್ರಾಹ್ಮಣ, ಅವನು ವಿಕಾಷ್ಟ ಜ್ಞಾನಿಯಾಗಿದ್ದ, ಪಂಡಿತ ಆಗಿದ್ದ, ಎಲ್ಲ ಸರಿ. ಇಂಥದೇ ಪ್ರಸಂಗ ಅವನಿಗೂ ಬಂತು, ನೀಚತನ ಮಾಡಿದ. ಕೊನೆಗೊಂದು ದಿವಸ ಆ ನೀಚರ ಸಂಪರ್ಕದಿಂದ, ಅಧಾರ್ಮಿಕರ ಸಂಪರ್ಕದಿಂದ ತಪ್ಪಿಸಿಕೊಳ್ಳುವಂಥ ಪ್ರಸಂಗನೂ ಬಂತು. ಯಾರೋ ಕೆಲವರು ತಿರುಪತಿಯ ಯಾತ್ರೆಗೆ ಹೊರಟಿದ್ರು, ಅವ್ರ ಜೊತೆ ತನಗೂ ಹೋಗಬೇಕು ಅಂತ ಒಂದು ಆಸೆ ಮೂಡಿತು ಅವನಿಗೆ. ತಿರುಪತಿಯ ಬೆಟ್ಟದ ಮೇಲೆ ಕಾಲಿಟ್ಟ ಕೂಡಲೇ ಅವನ ಮೈಯೊಳಗಿನ ಪಾಪಗಳೆಲ್ಲ ವಾಂತಿ ರೂಪದಲ್ಲಿ ಹೊರಗೆ ಬಂದ್ಬಿಟ್ಟು ಅಂತ ವರ್ಣನೆ ಮಾಡ್ತಾರೆ. ಎಲ್ಲ ಪಾಪಗಳನ್ನು ಕಳ್ಕೊಂಡು ಅವನು ಸದ್ಗತಿಯನ್ನು ಪಡೆದ ಅಂತ ಅದು ಒಂದು ಕಥಾ ಹೇಳ್ತಾರೆ. ಮುಂದೆ ನಾವು ಭಗವದ್ಗೀತಾದಲ್ಲಿ ನೋಡ್ತೇವೆ, ಮುಂದಿನ ಒಂದು ಅಧ್ಯಾಯದಲ್ಲಿ ಬರ್ತದೆ. ಅಪಿಚೇತ್ ಸುದುರಾಚಾರ ಭಜತೆ ಮಾಂ ಅನನ್ಯ ಭಾಕ್ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸಿತೋ ಹಿ ಸಹ. ಭಗವದ್ಗೀತೆ ಮಾತು. ಅಪಿಚೇತ್ ಸುದುರಾಚಾರ, ಹೊರನೋಟಕ್ಕೆ ಅವನು ಮಾಡದೇ ಇರುವ ಪಾಪವೇ ಇಲ್ಲ, ಎಲ್ಲಾ ಥರದ ಪಾಪಗಳನ್ನು ಮಾಡಿದ್ದಾನೆ. ಆದರೆ ಅಂತರಂಗದಲ್ಲಿ ಭಗವಂತನ ಭಕ್ತನಾಗಿದ್ದಾನೆ. ಅಂಥವನ್ನ ಏನಂತ ಪರಿಗಣನೆ ಮಾಡಬೇಕು? ಅವನು ಹೊರಗಿನ ಸ್ವರೂಪ ನೋಡಬೇಡಿ, ಒಳಗಿನ ಸ್ವರೂಪ ನೋಡಿ. ಸಾಧುರೇವ ಸಮಂತವ್ಯ, ಅವನನ್ನು ಸಜ್ಜನ ಅಂತಲೇ ಪರಿಗಣನೆ ಮಾಡಬೇಕು. ಯಾರು ಪರಿಗಣನೆ ಮಾಡೋರು? ನಮಗೇನು ಗೊತ್ತಾಗ್ತದೆ? ನಮಗೆ ಸಾಧುಗಳು ಒಂದೇ ಥರ ಕಾಣಿಸ್ತಾರೆ, ದುರ್ಜನರು ಒಂದೇ ಥರ ಕಾಣಿಸ್ತಾರೆ. ಅವ್ರಿಗೆ ನಮ್ಗೆ ಕಾಣಿಸೋದೆಲ್ಲ ಹೊರಗಿಂದ ಏನು ಕಾಣಿಸ್ತಿರ್ತದೆ ಅದು ಒಳಗಿನ ಸ್ವರೂಪವನ್ನು ನಮಗೆ ಮುಚ್ಚಿ ಬಿಡ್ತದೆ, ಕಣ್ಣಿಗೆ ಕಾಣಿಸೋದಂತ ಆಗ್ತದೆ. ಅದರಿಂದ ನಮ್ಮಂಥವ್ರ ದೃಷ್ಟಿಕೋನಕ್ಕೆ ಅದನ್ನೇನಾದ್ರು ನಾವು ಬಿಟ್ಟರೆ ಗೊತ್ತಾಗೋದೇ ಇಲ್ಲ. ಅದಕ್ಕಾಗಿ ಶಾಸ್ತ್ರದಲ್ಲಿ ಒಂದು ಮಾತು ಹೇಳ್ತಾರೆ, ಧರ್ಮೋಪ್ಯಧರ್ಮೋ ಭವತಿ ಕೃತಃ ಅಭಕ್ತೈಸ್ತವಾಚ್ಯುತ ಅಧರ್ಮೋಪಿ ಭವೇದ್ ಧರ್ಮ
ಯಹ ಭಕ್ತ್ಯ ಕೃತೋ ಹರೇ ಅಂತ. ಭಗವಂತನ ಭಕ್ತರಾದವರು ಒಮ್ಮೊಮ್ಮೆ ತಪ್ಪು ನಡೀತಾರೆ. ತಪ್ಪು ನಡೆದ್ರೂ ಕೂಡ ಭಗವಂತ ಅದಕ್ಕೆ ಕ್ಷಮೆ ಕೊಡ್ತಾನೆ. ಒಳಗಿರುವ ಭಕ್ತಿಯನ್ನ ಗಮನಿಸ್ತಾನೆ, ಅವ್ರನ್ನ ಎತ್ತಿ ಹಿಡಿತಾನೆ. ಆದರೆ ಅಧಾರ್ಮಿಕರಾದವರು ಯಾವತ್ತೋ ಒಂದು ಬಾರಿ ಧರ್ಮ ಮಾಡಿದ್ರು ಅದಕ್ಕೇನು ಫಲ ಇರೋದಿಲ್ಲ. ಪಾಂಡವರು ರಾಜಸೂಯಾಗ ಮಾಡಿದ್ರು, 3 ಜಗತ್ತೆಲ್ಲ ಅವ್ರನ್ನ ಕೊಂಡಾಡಿತು. ಆದರೆ ಪಾಂಡವರು ಮಾಡಿದ್ರಲ್ಲ ತಾನೂ ಒಂದು ಮಾಡಿಬಿಡ್ಬೇಕು ಅಂತ ಆಲೋಚನೆ ಮಾಡಿ ದುರ್ಯೋಧನನು ಒಂದು ಪೌಂಡರೀಕ ಯಾಗ ಅಂತ ಮಾಡಿದ್ದ. ಪಾಂಡವರೆಲ್ಲ ವನವಾಸಕ್ಕೆ ಹೋದ್ಮೇಲೆ, ಜೂಜಾಟದಲ್ಲಿ ಸೋತು ವನವಾಸಕ್ಕೆ ಹೋದ್ಮೇಲೆ ಇವನು ಒಂದು ಯಜ್ಞ ಮಾಡಿದ್ದ. ಪಾಂಡವರಿಗೂ ಆಹ್ವಾನ ಕೊಟ್ಟಿದ್ದ, ನಾವು ಈಗ ಬರೋದಿಲ್ಲ, ವನವಾಸ ಮುಗಿಸಿದ ಮೇಲೆ ಬರ್ತೀವಿ, ನಿನಗೆ ಹೇಗೆ ನಿನ್ನ ಆಹ್ವಾನ ಹೇಗೆ ಸ್ವೀಕಾರ ಮಾಡಬೇಕು, ನಿನಗೇನು ಉತ್ತರ ಕೊಡಬೇಕು ಅದನ್ನು ಕೊಡ್ತೇವೆ ಅಂತ ಭೀಮಸೇನ ಅವನಿಗೆ ಉತ್ತರ ಹೇಳಿದ್ದ. ಇನ್ನು ಪೌಂಡರೀಕ ಅಂತ ಯಾಗ ಮಾಡಿದ್ದ. ಕೇವಲ ಪ್ರತಿಷ್ಠೆ, ನಾನೂ ಮಾಡಿದ್ದೇನೆ ಅಂತ ಆಗಬೇಕು, ಭಗವಂತನಲ್ಲಿ ಭಕ್ತಿ ಇಲ್ಲ, ದಂಭಾಚಾರ, ಇಂಥ ಯಜ್ಞ ಅವನು. ಹಾಗೆ ನಮ್ಮ ಧರ್ಮಾಚರಣೆ ಎಲ್ಲನೂ ಕೂಡ ದುರ್ಯೋಧನನ ದುಶ್ಯಾಸನನ ಧರ್ಮಾಚರಣೆ ಆಗಬಾರ್ದು, ಪಾಂಡವರ ಧರ್ಮಾಚರಣೆ ಆಗ್ಬೇಕದು. ಪಾಂಡವರು ಇಂದ್ರಪ್ರಸ್ಥದಲ್ಲಿ 23 ವರ್ಷ ಇದ್ರಲ್ಲ, ಜೂಜಾಟ ಆಡಿ ಸೋಲೋಕ್ಕಿಂತ ಮುಂಚೆ, ಆವಾಗಲೂ ಧರ್ಮಾಚರಣೆ ಮಾಡಿದ್ರು. ಸೋತು ಕಾಡಿಗೆ ಹೋದ್ರಲ್ಲ, 12 ವರ್ಷದ ವನವಾಸ ಮತ್ತೆ 1 ವರ್ಷದ ಅಜ್ಞಾತವಾಸ, ಆವಾಗಲೂ ಧರ್ಮಾಚರಣೆ ಮಾಡ್ತಿದ್ರು. ಅವರು ಧರ್ಮದ ವೈಭವಕ್ಕೇನು ಕೊರತೆನೇ ಆಗಲಿಲ್ಲ. ನಮ್ಗೆ ಈ ಕಥಾ ಎಲ್ಲ ಕೇಳಿ ಗೊತ್ತಿದೆ. ಕಾಡಿಗೂ ಅವನು ಹೊರಟಾಗ ಧರ್ಮರಾಜ, ಅವನು ಹಿಂಬಾಲಕರಾಗಿ ಎಷ್ಟೋ ಜನ ಋಷಿಗಳು ಸನ್ಯಾಸಿಗಳೆಲ್ಲ ಹೊರಟು ಬಿಟ್ರಂತ. ಇವರು 5 ಜನ ಪಾಂಡವರು, ಒಬ್ಳು ದ್ರೌಪದಿ, ಉಳಿದು ಪತ್ನಿಯರು ಯಾರು ಇರಲಿಲ್ಲ. ನಾವು ಇಷ್ಟು ಜನ ಕಾಡಿಗೆ ಹೊರಟಿದ್ದೀವಿ, ಕೆಲವರು ಜನ ಸಾರಥಿಗಳಿದ್ದಾರೆ, ರಥ ಇವೆ, ನಮ್ಮ ಹೊಟ್ಟೆಗೆ ಏನು ಅಂತ, ನಾಳೆ ನಮ್ದು ಊಟ ಹೇಗೆ ಅಂತ ನಮಗೆ ಚಿಂತೆ ಆಗಿದೆ. ಇಷ್ಟಿದೆಲ್ಲ ಋಷಿಗಳನ್ನ ಸನ್ಯಾಸಿಗಳನ್ನ ನಾನು ಹೇಗೆ ಕಾಪಾಡೋದು, ಅದರಿಂದ ನಾನು ಏನು ಮಾಡಲಿ ಅಂತ ಧರ್ಮರಾಜ ಆ ಸನ್ಯಾಸಿಗಳು ಮತ್ತೆ ಋಷಿಗಳೇನಿದ್ರು ಅವ್ರ ಮುಂದೆ ತನ್ನ ಸಂಕಟ ಹೇಳ್ಕೊಂಡ. ಆಗ ಅವ್ರು ಹೇಳಿದ್ರು, ವಿಚಾರ ಮಾಡಬೇಡ, ನೀನು ಇವತ್ತು ಕಷ್ಟದಲ್ಲಿರ್ಬೋದು, ಆದರೂ ನೀನು ಧಾರ್ಮಿಕನಾಗಿದ್ದೆ, ನಿನಗೆ ನಮ್ಮೆಲ್ಲರನ್ನು ಕೂಡ ಸಲಹುವ ಶಕ್ತಿ ಇದೆ, ಮತ್ತೆ ನಾವೇನು ನಿನಗೆ ಭಾರ ಆಗೋದಿಲ್ಲ, ದಿವಸ ಒಳ್ಳೆ ಷಡ್ರಸೋಪೇತವಾದ ಭೋಜನನೇ ಹಾಕು ಅಂತ ನಾವೇನು ಕೇಳೋದಿಲ್ಲ, ತೀರಾ ಸರಳವಾದ ಕಾಡಿನಲ್ಲೇ ಸಿಗುವ ಭೋಜನ ಆದರೂ ನಮಗೆ ಸಾಕು ಅಂತ ಅವನಿಗೆ ಸಮಾಧಾನ ಹೇಳಿದ್ರು. ಮತ್ತೆ ನೀನು ಕಾಡಿನಲ್ಲಿದ್ದಾದರೂ ನಿನಗೆ ಅನೇಕ ಥರದ ಧರ್ಮಗಳನ್ನು ಪುರಾಣಗಳೆಲ್ಲ ಬೋಧನೆ ಮಾಡಿ ನಿನ್ನ ಮನಸ್ಸಿಗೆ ಶಾಂತಿ ಸಿಗುವಂತೆ ಮಾಡ್ತೀವಿ. ಕಾಡಿಗೆ ನಾನು ಕಾಡು ಪಾಲಾಗಿಬಿಟ್ನಲ್ಲ ಅಂತ ನೀನು ತೊಳಲಾಡದಂತೆ ಮಾಡ್ತೀವಿ, ಅದು ನಮ್ಮ ಕರ್ತವ್ಯ ಅಂತ ಅವನಿಗೆ ಹೇಳಿದ್ರು. ಅದಷ್ಟೇ ಅಲ್ಲದೆ ಅಕ್ಷಯ ಪಾತ್ರೆಯನ್ನು ಪಡ್ಕೋಬೇಕು ಅಂತ ಅವನಿಗೆ ವೇದವ್ಯಾಸರು ಕೂಡ ಹೇಳಿದರು. ಸೂರ್ಯನನ್ನು ಪ್ರಾರ್ಥನೆ ಮಾಡಿದ, ಅಕ್ಷಯ ಪಾತ್ರ ಅಲ್ಲಿ ಸಿಕ್ತವನಿಗೆ. ಸ್ವಲ್ಪ ನಾವು ಮನೆಯಲ್ಲಿ ಅಡುಗೆ ಮಾಡಿದರೆ ಸಾಕು, ಅದನ್ನು ತೊಗೊಂಡೋಗಿ ಅಕ್ಷಯ ಪಾತ್ರದಲ್ಲಿ ಹಾಕಿಬಿಟ್ರೆ ಯಾರೇ ಎಷ್ಟೇ ಜನ ಬಂದರೂ ಅದು ಕಡಿಮೆನೇ ಆಗ್ತಿರ್ಲಿಲ್ಲ. ನಾವು ಅಡುಗೆ ಮಾಡೋದು ಸ್ವಲ್ಪ ಮಾಡಿದ್ರೆ ಸಾಕು, ಸಿಗೋ ಪದಾರ್ಥಗಳು ಸ್ವಲ್ಪ ಸಿಕ್ಕರೆ ಸಾಕು, ಅಷ್ಟು ಮಾಡಿದರೆ ಸಾಕು. ಬೇಕಾದವ್ರದ್ದೆಲ್ಲ ಹೀಗೆ ಯೋಗಕ್ಷೇಮ ನೋಡ್ತಿದ್ದ ಅವನು. ಕಾಡಿನಲ್ಲಿದ್ದರೂ ಕೂಡ ಇಷ್ಟು ವೈಭವದಿಂದ ಧರ್ಮಾಚರಣೆ ಮಾಡಿದ, ಬೇಕಾದಷ್ಟು ಪುರಾಣ ಪುಣ್ಯಕಥೆ ಎಲ್ಲ ಕೇಳಿದ. ನಾಡಿನಲ್ಲಿದ್ದಾಗಲೂ ಮಾಡಿದ, ಕಾಡಿನಲ್ಲಿದ್ದಾಗಲೂ ಮಾಡಿದ. ದುರ್ಯೋಧನ ಅದನ್ನು ಮಾಡಲಿಲ್ಲ. ಆದ್ದರಿಂದ ದುರ್ಯೋಧನ ಮಾಡಿದ ಧರ್ಮವನ್ನೇನು ಭಗವಂತ ಮೆಚ್ಚಲಿಲ್ಲ, ದುಶ್ಯಾಸನ ಮಾಡಿದ್ದನ್ನು ಮೆಚ್ಚಲಿಲ್ಲ. ವಸ್ತುತಃ ಕೃಷ್ಣನಿಗೆ ಪಾಂಡವರು ಬೀಗರೆ, ದುರ್ಯೋಧನನು ಬೀಗನೆ. ಪಾಂಡವರ ತಾಯಿ ಕುಂತಿ ಪ್ರಥಾ ಅಂತ ಏನಿದ್ಲು, ಕೃಷ್ಣನಿಗೆ ಸೋದರತ್ತೆ ಆಗಬೇಕು ಅವಳು. ಕೃಷ್ಣನ ತಂದೆ ವಸುದೇವನ ತಂಗಿ ಅವಳು, ಎಲ್ಲರಿಗೂ ಗೊತ್ತಿದೆ. ದುರ್ಯೋಧನ ಹೇಗೆ ಬೀಗ ಆಗಬೇಕು ಅಂದ್ರೆ, ಪಾಂಡವರು ಬೀಗರಾದ್ಮೇಲೆ ದುರ್ಯೋಧನನು ಬೀಗ ಆಗ್ಬೇಕಲ್ಲ. ಅಷ್ಟಲ್ಲ, ಇನ್ನೂ ಒಂದಿದೆ. ದುರ್ಯೋಧನನ ಮಗಳು ಒಬ್ಬಳಿದ್ಲು, ಲಕ್ಷಣ ಅಂಥೇಳಿ. ಅವಳನ್ನ ಕೃಷ್ಣನ ಮಗ ಸಾಂಬ ಅನ್ನೋನು ಮದುವೆ ಮಾಡ್ಕೊಂಡಿದ್ದ. ಕೃಷ್ಣನ ಪತ್ನಿ ಜಾಂಬವತಿ ಅಂತ, ಅವಳ ಮಗ ಸಾಂಬ. ಅವನು ಈ ದುರ್ಯೋಧನನ ಮಗಳು ಲಕ್ಷಣಗಳನ್ನು ಮದುವೆ ಮಾಡ್ಕೊಂಡಿದ್ದ. ಸಾಕ್ಷಾತ್ ಬೀಗ ಕೃಷ್ಣನಿಗೆ ದುರ್ಯೋಧನ. ಆದರೆ ಆ ದುರ್ಯೋಧನ ದುಶ್ಯಾಸನ ಮಾಡಿದ ಯಜ್ಞವನ್ನು ಅವನು ಮೆಚ್ಚಲಿಲ್ಲ. ಅಷ್ಟೇ ಅಲ್ಲ, ಈ ಅಜ್ಞಾತವಾಸ ವನವಾಸ ಎಲ್ಲ ಮುಗಿದ ಮೇಲೆ ಕೃಷ್ಣ ಸಂಧಾನಕ್ಕಾಗಿ ಹೋಗಿದ್ನಲ್ಲ, ಮೊನ್ನೆ ಭಗವದ್ಗೀತಾದಲ್ಲಿ ನೋಡಿದ್ವಿ ನಾವು, ನಿನ್ನೆಲ್ಲ ಮೊನ್ನೆ. ಅಲ್ಲಿ ಹೋದ್ರೂ ಕೂಡ ಎಲ್ಲರೂ ಕಾಯ್ತಿದ್ರು, ಕೃಷ್ಣ ನಮ್ಮನೆಗೆ ಬರ್ತಾನೆ. ಭೀಷ್ಮ ಕಾಯ್ತಿದ್ದ, ದ್ರೋಣ ಕಾಯ್ತಿದ್ರು, ಕೃಪಾ ಕಾಯ್ತಿದ್ರು.
ದುರ್ಯೋಧನ ಅಂತೂ ನನ್ನ ಬೀಗ ನನ್ನ ಮನೆಗೆ ಬರೆದು ಇನ್ನೆಲ್ಲಿ ಹೋಗ್ತಾನೆ ಅಂತ ಅವನು ಕಾಯ್ತಿದ್ದ. ಎಲ್ಲರಿಗೂ ಒಂದೊಂದು ಆಲೋಚನೆ. ಎಷ್ಟು ಚೆನ್ನಾಗಿದೆ ಮಹಾಭಾರತದ ಕಥಾ, ಕೇಳಬೇಕು ಅದನ್ನು. ಭೀಷ್ಮರು ಅವರಿಗೆ ಸರಿಸುಮಾರು 600 ವರ್ಷ ಆಗಿತ್ತು ಆ ಸಂದರ್ಭದಲ್ಲಿ. ದ್ರೋಣ ಕೃಪರಿಗೂ ಅಷ್ಟೇ ವಯಸ್ಸಾಗಿತ್ತು. ಭೀಷ್ಮರು ತನ್ನ ಬಳಿಗೆ ಬರ್ಬೋದು ಕೃಷ್ಣ ಅಂತ ಆಲೋಚನೆ. ಯಾಕೆಂದ್ರೆ ಈ ಪಾಂಡವರು ರಾಜಸೂಯ ಯಾಗ ಮಾಡಿದ್ರಲ್ಲ, ರಾಜಸೂಯ ಯಾಗದ ಕೊನೆಗೆ ಒಬ್ಬ ಯಾರು ಅತಿ ಗಣ್ಯನಾದವನಿಗೆ ಪ್ರಥಮ ಪೂಜಾ ಮಾಡ್ತಾರೆ, ಪ್ರಥಮ ಸತ್ಕಾರ. ಅದಾದ್ಮೇಲೆ ಇನ್ನು ಕೆಳಗಿನವ್ರಿಗೆ ಬಂದವರಿಗೆಲ್ಲರೂ ಸತ್ಕಾರ ಮಾಡ್ತಾರೆ. ಅಲ್ಲಿ ಯಾರಿಗೆ ಸತ್ಕಾರ ಮಾಡಬೇಕು? ವೇದವ್ಯಾಸ, ಪರಶುರಾಮ, ಕೃಷ್ಣ ಇವರೆಲ್ಲ ಇದ್ರು. ಅವ್ರು ಮೂರು ವಿಷ್ಣುವಿನ ಅವತಾರರೇ, ಭಗವಂತನ ಅವತಾರರೇ. ಆದರೆ ವೇದವ್ಯಾಸ ಮತ್ತು ಪರಶುರಾಮನಿಗೆ ಅಲ್ಲಿ ಪೂಜಾ ಮಾಡುವುದನ್ನು ಬಿಟ್ಟು ಕೃಷ್ಣನಿಗೆ ಧರ್ಮರಾಜ ಪ್ರಥಮ ಪೂಜಾ ಮಾಡಿದ. ಯಾಕೆಂದ್ರೆ ವೇದವ್ಯಾಸ ಮತ್ತು ಪರಶುರಾಮ ಅವರೂ ಭಗವಂತನ ಅವತಾರರೇ, ಅಲ್ಲ ಅಂತಲ್ಲ. ಆದರೆ ಕಲಿಯುಗದಲ್ಲಿ ಮತ್ತೆ ಕಲಿಯುಗಕ್ಕಿಂತ ಹಿಂದಿನ ಅವತಾರದಲ್ಲಿ ಕೃಷ್ಣನಿಗೆ ಪ್ರಾಶಸ್ತ್ಯ. ಅದಕ್ಕಾಗಿ ಕೃಷ್ಣನ ಪೂಜಾ ಇಷ್ಟೆಲ್ಲ ಕಡೆ ನಡೆಯೋದು. ಕೃಷ್ಣನ ಇನ್ನೊಂದು ರೂಪ ತಿರುಪತಿಯ ವೆಂಕಟರಮಣನಾಗಲಿ, ಪಂಢರಪುರದ ವಿಠ್ಠಲನಾಗಲಿ, ಎಲ್ಲರೂ ಕೃಷ್ಣನ ಇನ್ನೊಂದು ರೂಪವೇ ಅದು. ಅದಕ್ಕಾಗಿ ಅವನಿಗೆ ಇಷ್ಟು ಪ್ರಾಶಸ್ತ್ಯ ಕಲಿಯುಗದಲ್ಲಿ, ಈಗ ಶಾಸ್ತ್ರ ಹೇಳ್ತದೆ. ಅದಕ್ಕಾಗಿ ಅವನಿಗೆ ಪೂಜೆ ಮಾಡಿಸೋಣ. ಅವರೆಲ್ಲ ಇನ್ನೂ ಹಿರಿಯರು, ವೇದವ್ಯಾಸರು, ಪರಶುರಾಮ ಅವರೆಲ್ಲ ಇನ್ನೂ ಹಿರಿಯರು. ವೇದವ್ಯಾಸರಿಗೂ 600 ವರ್ಷ ಆಗಿತ್ತು. ಪರಶುರಾಮನಿಗಂತೂ ಅನೇಕ ಲಕ್ಷ ವರ್ಷಗಳೇ ಆಗಿ ಹೋಗಿದ್ದು. ಆದರೆ ಅವ್ರು ಯಾರಿಗೂ ಮಾಡಿಸಿದೆ, ಕೃಷ್ಣನಿಗೆ ಮಾಡಿಸಿದ್ರು. ಕೃಷ್ಣನ ಭಕ್ತಿ ಕಲಿಯುಗದಲ್ಲಿ ಪ್ರಚಾರ ಆಗಲಿ. ಅದಕ್ಕೆ ಮುಂದಾಳಾಗಿ ನಿಂತವ್ರು ಯಾರು ಅಂದ್ರೆ ಭೀಷ್ಮರು. ಆಗ ಶಿಶುಪಾಲ ಅವನು, ಈ ಕೃಷ್ಣನಿಗೇನು ಪೂಜಾ ಮಾಡ್ತೀರಿ ನೀವು, ಅವನು ಯಾವನೋ ಗೊಲ್ಲ, ಅವನಿಗೇನು ಪೂಜಾ ಮಾಡ್ತೀರಿ ಅಂತ ಸಾಕಷ್ಟು ಬೈದಿದ್ದ ಕೃಷ್ಣನನ್ನು. ಆ ಶಿಶುಪಾಲನ ಬಾಯಿ ಮುಚ್ಚಿಸಿ ಪೂಜೆಗೆ ಅನುಕೂಲ ಮಾಡಿಕೊಟ್ಟವರು ಭೀಷ್ಮರು. ಕೊನೆಗೆ ಆ ಶಿಶುಪಾಲನ ಕೃಷ್ಣ ಕೊಂದ, ಅದೆಲ್ಲ ಕಥಾ ಗೊತ್ತಿದೆ ನಮಗೆ. ಕೃಷ್ಣನಿಗೆ ಪ್ರಥಮ ಪೂಜಾ ಕೊಡಿಸಿದವನು ನಾನು ಅಂತ ಅವರಿಗೂ ಒಂದು ಆಲೋಚನೆ ಇತ್ತು. ಮತ್ತು ಸೀನಿಯರ್ ಮೋಸ್ಟ್ ಕ್ಷತ್ರಿಯ, ನನ್ನ ಪೂಜೆಗೆ ನನ್ನ ಮನೆಗೆ ಬಂದವನು ಕೃಷ್ಣ ಅಂತ ಅವರಿಗಿತ್ತು. ದ್ರೋಣ ಕೃಪಾಚಾರ್ಯರಿಗೂ ಅವರು ಕೃಷ್ಣ ಈ ಭೀಷ್ಮನ ವಯಸ್ಸಿನವರೇ. ನಾವಿಬ್ರು ಬ್ರಾಹ್ಮಣರು ಅಂತ ಅವರಿಗೆ, ಬ್ರಾಹ್ಮಣರು ನಮ್ಮ ಮನೆಗೆ ಬರ್ತಾನೆ ಭಗವಂತ, ಉಳಿದವ್ರಲ್ಲ ಕ್ಷತ್ರಿಯರು, ನಮ್ಮಲ್ಲಿ ಮಡಿ ಮೇಲಿಗೆ ಹೆಚ್ಚು ಬರ್ತಾನೆ ಅಂತ ಆಲೋಚನೆ ಮಾಡಿದ್ರು ಅವರು. ದುರ್ಯೋಧನ ಸ್ವಯಂ ಬೀಗ, ಕೃಷ್ಣನ ಮಗನ ಮಾವ, ಎಲ್ಲರೂ ಆಲೋಚನೆ ಮಾಡಿದ್ರು. ಅದು ಎಲ್ಲೂ ಹೋಗ್ಲಿಲ್ಲ ಭಗವಂತ. ಪಾಂಡವಾನ್ ದ್ವಿಷಸೇ ರಾಜನ್ ಮಮ ಪ್ರಾಣಾಹಿ ಪಾಂಡವಾಹ. ಧೃತರಾಷ್ಟ್ರನಿಗೆ ಹೇಳಿದ, ರಾಜ ನೀನು ನಿನ್ನ ಮಗ ಎಲ್ಲರೂ ಸೇರಿ ಪಾಂಡವರನ್ನು ದ್ವೇಷ ಮಾಡಿದ್ರಿ. ಪಾಂಡವರು ಅಂದ್ರೆ ನನ್ನ ಪ್ರಾಣ. ಅವರನ್ನು ನೀವು ಸರಿಯಾಗಿ ನೋಡ್ಕೊಂಡಿದ್ರೆ ನಾನು ನಿಮ್ಮ ಮನೆಗೆ ಬರ್ತಿದ್ದೆ. ಬರೋದಿಲ್ಲ ನಾನು, ವಿದುರನ ಮನೆಗೆ ಹೋಗ್ತೀನಿ ಅಂತ ವಿದುರನ ಮನೆಗೆ ಹೋಗಿಬಿಟ್ಟೆ. ವಿದುರನ ಮನೆಯಲ್ಲಿ ಬರೀ ಹಾಲು ಕುಡ್ದ, ಅಲ್ಲಿ ಬೇರೆ ಏನು ಇರಲಿಲ್ಲ ಅಂತ ಕೆಲವರು ವರ್ಣನೆ ಮಾಡ್ತಾರೆ. ಹಂಗೇನಿಲ್ಲ, ವಿದುರ ಮಹಾಮಂತ್ರಿ ಅವನ ಮೇಲಿನ ಸಂಪತ್ತಿಗೇನು ಕಡಿಮೆ ಇರಲಿಲ್ಲ. ಬೇಕಾದಷ್ಟು ಶುಚೀನಿ ಗುಣವಂತಿಚ ಅಂತ ಹೇಳ್ತದೆ ಮಹಾಭಾರತ. ಒಳ್ಳೆ ಪುಷ್ಕಳವಾದ ಭೋಜನ, ಆದರ, ಆತಿಥ್ಯ ಎಲ್ಲ ಆಯ್ತು. ಯಾಕೆಂದ್ರೆ ಪ್ರಧಾನ ಧರ್ಮ ಏನು? ಭಗವಂತನನ್ನ ಆರಾಧಿಸ್ಬೇಕು, ಭಗವಂತನ ಭಕ್ತರನ್ನು ಆರಾಧಿಸ್ಬೇಕು, ಅವ್ರಿಗೆ ಗೌರವ ಕೊಡಬೇಕು. ಭಗವಂತನಿಗೆ ವಿರುದ್ಧ ಹೋಗಬಾರ್ದು, ಭಗವಂತನ ಭಕ್ತರಿಗೆ ವಿರುದ್ಧ ಹೋಗಬಾರ್ದು. ಕಳೆದ ದಿವಸ ಅದನ್ನು ಭಗವದ್ಗೀತೆಯಲ್ಲಿ ನೋಡಿದ್ವಿ, ಮತ್ತೊಂದ್ಸರಿ ಹೇಳಬೇಕು ಅಂತ ಹೇಳಿದ ಹೊರಟೆ. ದ್ರೌಪದಿಯ ವಸ್ತ್ರಾಪಹರಣ ಆಗ್ತಿತ್ತು. ದ್ರೌಪದಿಯಲ್ಲಿ ಈ ಪಂಚಪಾಂಡವರೆಲ್ಲ ಸ್ತಬ್ಧರಾಗಿ ಕೂತ್ಬಿಟ್ಟಿದ್ರು. ದ್ರೌಪದಿ ಈ ದುರ್ಯೋಧನಾದಿಗಳೆಲ್ಲ ನನಗೆ ಅವಮಾನ ಮಾಡ್ತಿದ್ದಾರೆ, ಇದು ಧರ್ಮನೋ ಹೌದು ಹೇಳ್ರಿ ನೀವು ಅಂತ ಭೀಷ್ಮರನ್ನು ಕೇಳಿದ್ರು. ಆ ಭೀಷ್ಮ ಕೈ ಚೆಲ್ಲಿದ, ನನಗೆ ಗೊತ್ತಿಲ್ಲ ಧರ್ಮವೋ ಅಧರ್ಮವೋ ಇಲ್ಲೋ ಗೊತ್ತಿಲ್ಲ. ಯಾಕೆಂದ್ರೆ ಧರ್ಮರಾಜ ಸೋತೋಗಿದ್ದಾನೆ. ಈಗ ಸೋತ ಮೇಲೆ ಅವನ ಹೆಂಡತಿ ನೀನು ಸೋತೋಗಿರ್ಬೇಕು, ನನಗಿದು ಗೊತ್ತಿಲ್ಲ ಅಂತ ಭೀಷ್ಮರು ಅಂದ್ರು. ಅವತ್ತು ಹೇಳಿದೆ, 600 ವರ್ಷ ಆಗಿತ್ತು ಅವ್ರಿಗೆ ಸಾಯೋವಾಗ. ಅದರಲ್ಲಿ 400 ವರ್ಷ ಅಧ್ಯಯನನೇ ಮಾಡಿದ್ರು ಅವರು. ಸುಮ್ಮನೆ ನಮ್ಮಂಗೆ 12 ವರ್ಷ ಅಲ್ಲ, ಯಾವುದೋ ಗುರುಕುಲ 12 ವರ್ಷ ವಿದ್ಯಾಭ್ಯಾಸ ಮಾಡಿ ಮುಗಿಸಿ ಬಂದವರಲ್ಲ. 400 ವರ್ಷ ಶುಕ್ರಾಚಾರ್ಯ ದೈತ್ಯಗುರು, ಬೃಹಸ್ಪತಿ ದೇವಗುರು, ಪರಶುರಾಮ ಇವ್ರ ಹತ್ರ ಎಲ್ಲ ಹೋಗಿ ಅಧ್ಯಯನ ಮಾಡಿ ಬಂದವರು. ಕಲಿತ ಎಲ್ಲ ಶಾಸ್ತ್ರಗಳು ಧರ್ಮ ತೀರ್ಮಾನ ಮಾಡ್ಲಿಕ್ಕೆ ಆ ಸಂದರ್ಭದಲ್ಲಿ ವಿಫಲ ಆಯ್ತು. ದ್ರೋಣ ಹೇಳಲಿಲ್ಲ, ಕೃಪಾ ಹೇಳಲಿಲ್ಲ. ಹೇಳಿದವರು ಒಬ್ಬ ವಿದುರ, ಮತ್ತೊಬ್ಬರು ಗಾಂಧಾರಿ. ಇದು ಕಲಿಯುಗ ಈಗಿರೋದು. ಆವಾಗ ಕಲಿಯುಗ ಇನ್ನೂ ಕಾಲಿಟ್ಟಿರ್ಲಿಲ್ಲ. ಕಲಿಯುಗ ಕಾಲಿಡ್ಲಿಕ್ಕೆ 36 ವರ್ಷ ಬಾಕಿ ಇತ್ತಾಗ.
ಇನ್ನು ಸ್ವಲ್ಪ ದಿವಸ ಬಾಕಿ ಇತ್ತಷ್ಟೆ. ವಸ್ತ್ರಾಪಹರಣ ಆಯಿತು, ಪಾಂಡವರಿಗೆ ಅವಮಾನ ಆಯಿತು, ಅವ್ರು ಕಾಡಿಗೆ ಹೋದರು. ಅದಾದಮೇಲೆ 13-14 ವರ್ಷ ಬಿಟ್ಟು ಯುದ್ಧ ಆಯ್ತಲ್ಲ, 18ನೇ ದಿವಸ ದುರ್ಯೋಧನ ತೊಡೆ ಮುರಿದು ಬಿದ್ನಲ್ಲ, ಆವಾಗ ಕಲಿಯುಗ ಪ್ರಾರಂಭ ಆಯಿತು. ಕಲಿಯುಗ ಪ್ರಾರಂಭ ಆಗೋದಕ್ಕಿಂತ 10-15 ವರ್ಷದ ಹಿಂದಿನ ಕಥೆ ಅದ. ಆಗಾಗಲೇ ಕಲಿ ತನ್ನ ಕೆಲಸ ಪ್ರಾರಂಭ ಮಾಡಿದ್ದ. ಶಾಸ್ತ್ರ ಹೇಳ್ತದೆ, ಕಲಿ ಭೀಷ್ಮ, ದ್ರೋಣ, ಕೃಪ, ಧೃತರಾಷ್ಟ್ರ ಇವರೆಲ್ಲರ ಮೇಲೆ ಪ್ರವೇಶ ಮಾಡಿಬಿಟ್ಟಿದ್ದ. ಧರ್ಮರಾಜ, ನಕುಲ, ಸಹದೇವ, ಅರ್ಜುನ ಎಲ್ಲರ ಮೇಲೆ. ಕಲಿಯ ಪ್ರವೇಶಕ್ಕೆ ಒಳಗಾಗದೇ ಇರುವ ಒಂದೇ ವ್ಯಕ್ತಿ, ಕೆಲವೇ 3 ಜನ ಅಂದರೆ ಗಾಂಧಾರಿ, ವಿದುರ ಮತ್ತು ಭೀಮಸೇನ. ಭೀಮಸೇನ ಅಂದರೆ ಮುಂಚೆ ಅವನು ಹನುಮಂತ, ಅವನೇ ವಾಯು. ಭೀಮಸೇನ, ಹನುಮಂತ ಅವ್ರಿಗೆ ಅಷ್ಟು ಶಕ್ತಿ ಯಾಕೆಂದ್ರೆ ಕಲಿಯ ಆವೇಶಕ್ಕೆಂದು ಒಳಗಾಗದೇ ಇದ್ದವ್ರು, ಅವ್ರ ಶಕ್ತಿ. ಭೀಷ್ಮ ಹಿರಿಯನಾಗಿ ಹೇಳ್ಬೇಕಾಗಿತ್ತು, ನಮಗೇ ಅನಿಸ್ತದೆ, ನಾವೇನಷ್ಟು ಓದ್ದವ್ರಲ್ಲ, ನಿಮಗೂ ಅನಿಸ್ತು, ಹೇಳಲಿಲ್ಲ. ಯಾಕೆಂದ್ರೆ ದೌರ್ಬಲ್ಯ. ಇದು ನಾವು ಕಥೆ ಕೇಳುವಾಗ ಭೀಷ್ಮ ಹೇಳ್ಬೇಕಾಗಿತ್ತು ರೀ, ಹೇಳಲಿಲ್ಲ ಅಂತೇವೆ. ನಾವು ನಡ್ಕೊಳ್ಳುವಾಗ ನಾನು ಹೇಳಿದ ನಿನ್ನೆ, ನಾವು ದುರ್ಯೋಧನ ಅಲ್ಲ, ದುಶ್ಯಾಸನ ಅಲ್ಲ. ಆದರೆ ನಾವು ದುರ್ಯೋಧನ ದುಶ್ಯಾಸನ ಅಲ್ಲದೆ ಹೋದ್ರೂ ಭೀಷ್ಮ ದ್ರೋಣರಂತೆ ಅಧರ್ಮಕ್ಕೆ ಸಪೋರ್ಟ್ ಮಾಡ್ತೀವಲ್ಲ, ನಾವ್ಯಾಕೆ ಮಾಡ್ತೇವೆ? ವಿಚಾರ ಮಾಡ್ಬೇಕಾ ಸಂಗತಿ ಅಲ್ಲ. ಒಂದಾಗ ಅಧರ್ಮ ನಡೀತಿದ್ದಾಗ ಕಣ್ಮುಚ್ಚಾದ್ರೂ ಕೂತ್ಕೋತೀವಿ, ಅಯ್ಯೋ ಏನು ಬಿಡ್ರಿ, ನಮ್ಗೆ ಯಾಕೆ, ನಾವ್ಯಾಕೆ ಕೆಟ್ಟಾಗೋದು, ಸುಮ್ಮನೆ ಕೂತ್ಕೊಂಡ್ಬಿಡ್ತೇವೆ. ಯಾಕೆ ಕೊಡ್ತೀವಿ? ಭೀಷ್ಮನಿಗೆ 600 ವರ್ಷ ಆಗಿತ್ತು, ಅವ್ರು ಹೇಳಬೇಕಾಗಿತ್ತು, ಹೇಳಲಿಲ್ಲ. ಇವತ್ತಿಗೂ ಜಗತ್ತಿನಲ್ಲಿ ಬೇಕಾದಷ್ಟು ಸೀನಿಯರ್ ಮೋಸ್ಟ್ಗಳಾದವರು, ಧಾರ್ಮಿಕರಾದವರು, ಪಂಡಿತರಾದವರು ಎಲ್ಲ ಇದ್ದೇ ಇದ್ದಾರೆ. ಅವರು ಕೂಡ ಅಧರ್ಮ ನಡೆದಾಗ ಯಾಕೆ ಸುಮ್ಮನೆ ಇರ್ತಾರೆ? ಅಧರ್ಮಕ್ಕೆ ಯಾಕೆ ಬೆಂಬಲ ಕೊಡ್ತಾರೆ? ಇದು ನಾವು ಕಥಾದಿಂದ ತಿಳಿಬೇಕಾದ್ದು. ಕಲಿಯುಗ ಇನ್ನೂ ಪ್ರಾರಂಭ ಆಗೋದಕ್ಕಿಂತ ಮುಂಚೆನೇ ಅಷ್ಟು ಹಾವಳಿ ಆಗಿತ್ತು. ದುರ್ಯೋಧನ ತೊಡೆ ಮುರಿದು ಬಿದ್ದ ಮೇಲೆ ಕಲಿ ಪ್ರಾರಂಭ ಆಯಿತು. ದುರ್ಯೋಧನ ತೊಡೆ ಮುರಿದು ಬಿದ್ದ, ಅವನ ದೇಹ ಬಿತ್ತು, ಅದರ ಆತ್ಮ ನಮ್ಮೆಲ್ಲರೊಳಗೆ ಪ್ರವೇಶ ಮಾಡಿಬಿಡ್ತು. ಅವನು ದೈಹಿಕವಾಗಿ ಸತ್ತ, ಬೌದ್ಧಿಕವಾಗಿ ಅವನು ಬದುಕೇ ಇದ್ದಾನೆ. ಇನ್ನು ಬೌದ್ಧಿಕವಾಗಿ ನಾವು ಸತ್ತಿದ್ದೇವೆ. ಆದ್ರಿಂದ ದೇಹ ಹೋಯ್ತದ, ಅಲ್ಲೇ ಮತ್ತೊಂದು 2-3 ವರ್ಷ, 2-3 ದಿವಸ ಆದ್ಮೇಲೆ ಅದು ನರಿ ನಾಯಿಗಳನ್ನೆಲ್ಲ ಕಿತ್ತು ತಿಂದು ಹಾಳಾಗಿ ಹೋಯ್ತದೆ. ಕೊನೆಗೆ ಶರೀರ ಸಂಸ್ಕಾರ ಮಾಡುವಾಗ ಯಾರ್ದು ಯಾವ ಶರೀರ ಅಂತ ಗೊತ್ತಾಗದೇ ಇರುವ ಪರಿಸ್ಥಿತಿ ಬಂದಿತ್ತಂತೆ. ಎಲ್ಲಾರ ಶರೀರಗಳನ್ನ ಬಣವೆ ಒಟ್ಟೆ ಸುಟ್ಟು ಹಾಕಿದ್ರು ಪಾಂಡವರು ಅಂತ ಕಥಾ ಕೇಳ್ತೇವೆ. ಸರಿಸುಮಾರು 55 ಲಕ್ಷ ಜನ 18 ದಿವಸದ ಯುದ್ಧದಲ್ಲಿ ಸತ್ತೋಗಿದ್ರು, ಎರಡೂ ಕಡೆ ಸೈನ್ಯದಲ್ಲಿ. ಅದು ಯುದ್ಧ ಹೇಗಾಗಿತ್ತು ಗೊತ್ತಿರಬೇಕು. ಮಹಾಭಾರತ ಹೇಳ್ತದೆ, ಯುದ್ಧ ಮುಂದುವರೆದಾಗ ಅದ್ರ ಉನ್ಮಾದದಲ್ಲಿ ಈ ನಮ್ಮವ್ರು ಯಾರು ಇನ್ನೊಬ್ರು ಯಾರು ಅಂತ ಗೊತ್ತಾಗದೆ ಹೋರಾಟ ಮಾಡ್ತಿದ್ರಂತೆ. ನಾವು ಈ ಕಡೆ ಸೈನಿಕರು ಯಾರನ್ನ ಹೊಡಿತಿದ್ವಿ ಅಂತ ಗೊತ್ತಾಗದೆ ನಮ್ಮವ್ರನ್ನೇ ಕೊಲ್ಲೋದು, ಆ ಕಡೆಯವರು ತಮ್ಮವ್ರನ್ನೇ ಕೊಲ್ಲೋದು. ಇವತ್ತು ನಡೀತಿರೋದು ಅದೇ. ನಾವು ಕಥೆ ಕೇಳಿ ಏನೋ ಅದ್ಭುತವಾದ ಕಥೆ ಅಂತ ಮುಂದೆ ಹೋಗ್ತೇವೆ. ಇವತ್ತಿಗೂ ನಾವೇ ನಮ್ಮವ್ರನ್ನೇ ಹಾಳು ಮಾಡೋರು. ಅದನ್ನೇ ಧರ್ಮ ಬಿದ್ದಿದೆ, ಅಧರ್ಮ ತಾಂಡವ ಆಡ್ತದೆ. ಭೀಷ್ಮ ಯಾಕೆ ಹೇಳಲಿಲ್ಲ? ಕಲಿ ಪ್ರವೇಶ. ಎಷ್ಟು ಶಾಸ್ತ್ರ ಓದಿದ್ದೀರಿ ಅಂತ ಮುಖ್ಯ ಅಲ್ಲ, ಏನು ಅದು ಹೇಗೆ ಉಪಯೋಗ ಮಾಡ್ಕೋತೀರಿ ಅಂತ ಮುಖ್ಯ. ಕಳೆದ ದಿವಸ ಅದನ್ನು ಹೇಳಲಿಕ್ಕೆ ಆಗಲಿಲ್ಲ. ಇನ್ನೊಂದು ಮಾತು ನೆನಪಿದೆ. ಕೌರವ ಪಾಂಡವರ ಯುದ್ಧ ಇದೀಗ ನಡೆದಿದೆ. ಧರ್ಮ ಎಷ್ಟು ಸೂಕ್ಷ್ಮ ಅನ್ನೋದಕ್ಕಾಗಿ ಇದನ್ನು ಹೇಳ್ತಿದ್ದೇನೆ. ಧರ್ಮರಾಜ, ಇದು ಗೀತೆ ಬೋಧನಕ್ಕಿಂತ ಮುಂಚಿಂದಿದು. ಇನ್ನೂ ಒಂದು ಸ್ವಾರಸ್ಯ ಸಂಗತಿ. ಈ ಯುದ್ಧ ಎರಡೂ ಸೈನ್ಯಗಳು ಎದುರು ನಿಂತಿವೆ. ಈ ಧರ್ಮರಾಜ ಏನು ಮಾಡಿದ? ತನ್ನ ರಥದಿಂದ ಕೆಳಗಿಳಿದ. ಭೀಷ್ಮ ಅರ್ಜುನ ಕೆಳಗಿಳಿದಿದ್ನಲ್ಲ, ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳಿ. ಅದಕ್ಕಿಂತ ಮುಂಚೆ ಧರ್ಮರಾಜ ಕೆಳಗಿಳಿದ ಏನು ಮಾಡಿದ? ನಡ್ಕೊಂಡು ಭೀಷ್ಮ ದ್ರೋಣದ ಕಡೆ ಹೊರಟ. ಇವರಿಗೂ ಆಶ್ಚರ್ಯ, ಅವರಿಗೂ ಆಶ್ಚರ್ಯ. ಇವನಿಗೆ ಯುದ್ಧ ಬಿಟ್ನೋ ಹೇಗೆ? ಮೊದಲಿಂದ ಯುದ್ಧ ಬೇಡ ಅಂತಂತಿದ್ದವನು ಅವನು ಧರ್ಮರಾಜ, ಬಹಳ ಕರುಣಾಳು. ಭೀಮ ಮತ್ತು ಅರ್ಜುನರಲ್ಲಿ ಯುದ್ಧ ಆಗಲಿ, ನಾವು ಅವ್ರು ಸದೆ ಬಡ್ದು ಬಿಡೋಣ ಅಂತ ಕುಣಿದಾಡ್ತಿದ್ರು. ಖಾಲಿ ಪಾದರಕ್ಷೆ ಹಾಕೊಂಡಿದ್ದಿರ್ಬೇಕು ಅಂತ ನಡ್ಕೊಂಡು ಹೋದ. ಅಲ್ಲಿ ಹೋಗಿ ಭೀಷ್ಮರಿಗೆ ನಮಸ್ಕಾರ ಮಾಡಿದ. ಯುದ್ಧ ಮಾಡ್ತಾ ಇದ್ದೀನಿ, ತಮ್ಮ ಅನುಮತಿ ಕೇಳ್ತಾ ಇದ್ದೀನಿ. ದ್ರೋಣರಿಗೂ ನಮಸ್ಕಾರ ಮಾಡಿದ, ಕೃಪರಿಗೂ ನಮಸ್ಕಾರ ಮಾಡಿದ. ಅವರೊಂದು ಮಾತು ಹೇಳಿದ್ರು, ಬದ್ಧೋಸ್ಮಿ ಅರ್ಥೇನ ಕೌರವೈಹಿ. ಕೌರವರು ನಮ್ಮನ್ನು ಕಟ್ಟಿ ಹಾಕಿದ್ದಾರೆ. ಹೇಗೆ ಕಟ್ಟಿ ಹಾಕಿದ್ದಾರೆ ಅಂದ್ರೆ ಹಗ್ಗದಿಂದ ಅಲ್ಲ, ಅರ್ಥದಿಂದ. ಅರ್ಥ ಅಂದ್ರೆ ಏನು? ಬರೇ ಕರೆನ್ಸಿ ಅಲ್ಲ, ದುಡ್ಡು, ಸ್ಥಾನಮಾನ. ನೀನೇ ಮುಖ್ಯ ಸೇನಾಪತಿ ಅಂತ ಅವನು ಮಾಡಿದ್ರು. ಅವರಾದ್ಮೇಲೆ ದ್ರೋಣರು ಸೇನಾಪತಿ ಆಗೋರಿದ್ರು. ಇದೇ ಅರ್ಥ. ಅರ್ಥ ಅಂದ್ರೆ ಸ್ಥಾನ, ಮಾನ, ಧನ, ಇದನ್ನ ಕೊಟ್ಬಿಟ್ಟಿದ್ದಾರೆ. ಕೌರವರು ನಮ್ಮನ್ನು ಕಟ್ಟಿ ಹಾಕಿದ್ದಾರೆ.
ನೀನು ನನ್ನ ಮೊಮ್ಮಗ, ಪ್ರೀತಿಯ ಮೊಮ್ಮಗ, ನಿನ್ನ ಕಡೆ ಬರ್ಲಿಕ್ಕೆ ನನಗಾಗ್ತಿಲ್ಲ. ನೀನು ಧರ್ಮ ಯುದ್ಧ ಮಾಡ್ತಾ ಇದ್ದಿ, ನಿನಗೆ ಒಳ್ಳೇದಾಗ್ಲಿ, ನಮಗೆ ಬರ್ಲಿಕ್ಕೆ ಆಗ್ತಿಲ್ಲ. ಅದೇ ಮಾತನ್ನು ಭೀಷ್ಮರು ಹೇಳಿದ್ರು, ದ್ರೋಣರು ಹೇಳಿದ್ರು, ಕೃಪರು ಹೇಳಿದ್ರು. ಇದು ಆಯ್ತು. ಭೀಷ್ಮ, ದ್ರೋಣ, ಕೃಪ ಇವರೆಲ್ಲ ಸ್ಥಾನ ಮಾನ ಧನದ ಮೂಲಕ ದುರ್ಯೋಧನಾದಿಗಳಿಗೆ ಬಲಿ ಬಿದ್ದಿದ್ರು ಸರಿ. ವಿದುರನು ಅಲ್ಲೇ ಇದ್ನಲ್ಲ, ಅವನ ವಿದುರ ಮಂತ್ರಿ ಆಗಿದ್ನ, ಹೌದಲ್ಲ? ಇದು ವಿದುರ ಮಂತ್ರಿ ಅಂದ್ರೆ ಅವನು ಧೃತರಾಷ್ಟ್ರನಿಗೆ ಮಂತ್ರಿ ಆಗಿದ್ದ, ಅವನು ಸ್ಥಾನ ಮಾನ ಧನದಿಂದ ದುರ್ಯೋಧನಿಗೆ ಬದ್ಧನೇ ಆಗಿದ್ನಲ್ಲ. ಒಂದ್ ದೃಷ್ಟಿಯಿಂದ ವಿದುರನ ಸ್ಥಾನಮಾನ ಕೆಳಗಿಂದ. ಅವನು ಕ್ಷತ್ರಿಯ ಅಲ್ಲ, ರಥ ಹೊಡೆಯುವ ಜಾತಿಯವರು. ಅವನು ಈ ಧೃತರಾಷ್ಟ್ರ ಮತ್ತು ಪಾಂಡು ಇವರಿಗೆ ಸಹೋದರ. ಇದು ನಮ್ಗೆ ಗೊತ್ತಿದೆ. ಅವನು ಭೀಷ್ಮ ರಾಜವಂಶದಲ್ಲಿ ಹುಟ್ಟಿದವನು, ಮಹಾರಾಜ ಅಂತಾನೆ ಕರಿತಿದ್ರು. ಅವನು ಸಿಂಹಾಸನದಲ್ಲಿ ಏರಿರಲಿಲ್ಲ. ದ್ರೋಣ, ಕೃಪರಂತೂ ಅವರು ಆಚಾರ್ಯರವರು, ಎಲ್ಲರಿಗೂ ವಿದ್ಯಾಗುರುಗಳು. ಮತ್ತು ಅವ್ರಿಗಿಲ್ಲದ ಈ ವಿದುರನಿಗೆ ಹಂಗೆ ಬರಲಿಲ್ಲ, ಅವ್ರಿಗೆ ಹೆಂಗೆ ಹಂಗೆ ಬಂತು? ಇದನ್ನೇ ದೌರ್ಬಲ್ಯ ಅನ್ನೋದು. ಇವನು ಮಂತ್ರಿ ಆಗಿದ್ದವನ, ಸಾರಥಿಯ ವಂಶದಲ್ಲಿ ಹುಟ್ಟಿದವನ. ಇವನಿಗೆ ಹಂಗಿರ್ಲಿಲ್ಲ. ಅವನು ಅಲ್ಲಿ ಎದ್ದು ನಿಂತು ಹೇಳಿದ, ನೀವು ತಪ್ಪು ಮಾಡ್ತಾ ಇದ್ದೀರಿ, ನಾಳೆ ಇದರಿಂದ ಇಡೀ ವಂಶ ಹಾಳಾಗ್ತದೆ, ಈ ಜೂಜಾಟದಿಂದ ದ್ರೌಪದಿಗೆ ಅವಮಾನ ಮಾಡಿದ್ರಿಂದ ಅಂತ ಎತ್ತಿ ಹೇಳಿದ. ಆ ಹೇಳೋ ಧೈರ್ಯ ಭೀಷ್ಮ ದ್ರೋಣಾದಿಗಳಿಗೆ ಯಾಕೆ ಬರಲಿಲ್ಲ ಅಂದ್ರೆ, ಕಲಿ ಹೀಗೆ ಮಾಡ್ತಾನ. ಅವನು ಎಲ್ಲಿ ಪ್ರವೇಶ ಮಾಡ್ತಾನೆ ಅಂದ್ರೆ, ಕಲಿ ಯಾರು ನಿರ್ಣಯ ನೀತಿ ಪಾಲಿಸಿ ಮೇಕರ್ಸ್ ಅಂತ ಇರ್ತಾರಲ್ಲ, ಇನ್ನೊಬ್ರಿಗೆ ಹೇಳಬೇಕಾದ ಸ್ಥಾನದಲ್ಲಿ ಕೂತಿರ್ತಾರಲ್ಲ, ಅಲ್ಲಿ ಹೋಗ್ತಾನೆ. ಅಲ್ಲಿ ಉಳಿದವ್ರಿಗೆ ಯಾರೋ ಪ್ಯೂನ್ ಅಂತ ಸಾದಾ ಒಬ್ಬ ಪ್ಯೂನು ಪೇದೆ ಒಳಗೆ ಕಲಿ ಪ್ರವೇಶ ಮಾಡಿದ್ರು. ಅವ್ನು ಏನು ಅಧರ್ಮ ಮಾಡ್ಯಾನ್ರಿ? ಭಾಳ ಅಂದ್ರೆ ಒಂದಿಷ್ಟು ಮದ್ಯಪಾನ ಮಾಡ್ಯಾನು, ವ್ಯಭಿಚಾರ ಮಾಡ್ಯಾನು, ಧೂಮಪಾನ ಮಾಡ್ಯಾನು. ಪಾಲಿಸಿ ಮೇಕರ್ಸ್ ಇರ್ತಾರಲ್ಲ ಮೇಲೆ, ಅಲ್ಲಿ ಒಳಗೆ ಹೊಕ್ಬಿಟ್ರೆ, ಧರ್ಮ ಬೋಧನೆ ಮಾಡ್ಬೇಕಾಗಿತ್ತಲ್ಲ, ಅಲ್ಲಿ ಒಳಗೆ ಹೊಕ್ಬಿಟ್ರೆ ಅವರು ಮಂಗ ತಾನು ಹಾಳಾಗಿದ್ದಂತೆ ಊರೆಲ್ಲ ಹಾಳು ಮಾಡಿತು ಅಂತೇಳಿ ತಾವು ದುರ್ಬೋಧನೆ ಒಳಗಾಗಿ ಉಳಿದವ್ರನ್ನೂ ಹಾಳು ಮಾಡಿಬಿಡ್ತಾರೆ. ಅದಕ್ಕೆ ಮಹಾಭಾರತ ಕಥಾ ಯಾವ ಕಾಲಕ್ಕೂ ಸಲ್ಲುವ ಕಥಾ ಅಂತ ಹೇಳೋದು ಅದನ್ನು. ಧರ್ಮ ಅಂದ್ರೆ ಏನು ಅಂತ ಅವ್ರಿಗೆ ಗೊತ್ತಾಗ್ಲಿಲ್ಲ. ಈ ಶ್ಲೋಕ ಅದನ್ನೇ ಹೇಳ್ತದೆ. ಭಗವಂತನ ಚಿತ್ತದಲ್ಲಿ ಏನಿದೆ ಅಂತ ಅನ್ನೋದು ಇವ್ರು ಯಾರಿಗೂ ಗೊತ್ತಾಗ್ಲಿಲ್ಲ. ಮನುಷ್ಯರಿಗೆ ಹೇಗೆ ಗೊತ್ತಾಗೋದು? ಅಷ್ಟು ಸೂಕ್ಷ್ಮವಾದ ಧರ್ಮ ಅಂತ ಯಮ ಹೇಳ್ತಿದ್ದಾನೆ. ಆದ್ರೆ ಅದೇ ಯಮನ ಇಲ್ಲಿ ಧರ್ಮರಾಜನಾಗಿ ಹುಟ್ಟಿದಾಗ ಅವನಿಗೂ ಗೊತ್ತಾಗ್ಲಿಲ್ಲ. ಯಾಕೆಂದ್ರೆ ಅವನೊಬ್ಬ ರಾಜ. ಮಾನುಷಾನ್ನೋಪಭೋಗೇನ ಸಂಸರ್ಗಾನ್ ಮಾನುಷೇಶು ಚ. ನಾವೆಲ್ಲ ಮನುಷ್ಯರ, ಉಳಿದ ದೇವತೆಗಳಿಗಿಂತ ನಮ್ಮ ಬುದ್ಧಿ ಹೆಚ್ಚು ಬೇಗ ಕಲುಷಿತ ಆಗ್ತದೆ. ಮತ್ತೊಂದಿದೆ, ನಾವೆಲ್ಲ ಏನು ದುಡಿಮೆ ಮಾಡ್ತೇವಲ್ಲ, ದುಡ್ಡು ತರ್ತೀವಲ್ಲ, ಅದರಿಂದ ನಮ್ಮ ಜೀವನ ನಡೆಸ್ತೀವಿ. ನಾವಿಲ್ಲಿ ಕೂತವರು, ಹೇಳುವವರು, ಕೇಳುವವರು ಅಥವಾ ಇನ್ಯಾರು 100% ಶುದ್ಧವಾದ ಮಾರ್ಗದಿಂದ ಧನ ಸಂಪಾದನೆ ಮಾಡಿದ್ದೀವಿ ಅಂತ ಹೇಳುವ ಧೈರ್ಯ ನಮಗಿದೆಯಾ? ಇಲ್ಲ. ನನಗಂತೂ ಇಲ್ಲ. ಎಲ್ಲಿಯಾದ್ರೂ ಒಂದ್ ಕಡೆ ಭ್ರಷ್ಟಾಚಾರ ಮಾಡೇ ಮಾಡ್ತೇವೆ, ಅದ್ರೊಳಗೆ ಭಾಗಿಯಾಗಿರ್ತೇವೆ, ಪರೋಕ್ಷವಾಗಿ ಅದನ್ನು ಸಪೋರ್ಟ್ ಮಾಡ್ತಿರ್ತೇವೆ. ಆದ್ರೆ ಕಣ್ಣಿಕಣ ನೋಡು, ಅವರು ಆ ಮಂತ್ರಿ, ಈ MLA, ಈ MP, ಅವ್ರು ಕರಪ್ಟು, ಅವ್ರು ಭ್ರಷ್ಟಾಚಾರಿಗಳು ಅಂತ ಅವ್ರ ಮೇಲೆ, ಅವ್ರ ತಲೆ ಮೇಲೆ ಗೂಬೆ ಕೂಡಿಸ್ತೇವೆ. ನೀವೇನು ಮಾಡ್ತಿದ್ದೀರಿ? ನಾವೆಲ್ಲ ಸರಿಯಾಗೇ ಇದ್ದೇವೆ, ನಮ್ಮನ್ನು ಕೇಳಬೇಡಿ, ನಾವು ಭಾರಿ ಶುದ್ಧರಾಗಿದ್ದೀವಿ, ನಮ್ಮ ಬಗ್ಗೆ ಹೇಳ್ಕೊತಿರ್ತೇವೆ. ನಮ್ಮ ಧನ ಸಂಪಾದನೆ ಈ ಥರದ್ದು. ಅದರಿಂದ ನಾವು ಕಾಳು ಕಡಿ ತಂದು ಅಡಿಗೆ ಮಾಡಿ ಉಣ್ಣೋರು. ಅಲ್ಲಿರೋ ಅನ್ಯಾಯ ಎಲ್ಲ ಆ ಕಾಳು ಕಡಿ ತಿನ್ನೋ ಪದಾರ್ಥದೊಳಗೆ ಬರ್ತದೆ. ಅಡಿಗೆ ಮಾಡುವಾಗ ಶುಚಿರ್ಭೂತರಾಗಿ ಮಾಡ್ತೀವ? ಏನೋ ಜಾತ್ರೆ ಸ್ವಲ್ಪ ಏನಾದರೂ ಇದ್ರೆ ಮೈಲಿಗೆ ಮಾಡಬೇಡ್ರಿ, ಸ್ವಚ್ಛವಾಗಿ ಮಾಡ್ರಿ, ಶುದ್ಧರಾಗಿ ಮಾಡ್ರಿ. ಜಾತಿ ಪ್ರಶ್ನೆ ಅಲ್ಲ. ಜಾತ್ರೆ ಅಂತ ದೊಡ್ಡ ಉತ್ಸವ ಇದ್ದಾಗ ದೇವ್ರಿಗೆ ನಿವೇದನೆ ಆಗ್ತದ್ರಿ, ಶುದ್ಧರಾಗಿ ಮಾಡ್ರಿ ಅಂತ ಅಲ್ಲೊಂದು ಕಡೆ ಮಾಡ್ತೀವಿ. ಮನೆಯೊಳಗೆ ಶುದ್ಧರಾಗಿ ಮಾಡೋದಿಲ್ಲ. ಸಂಪಾದನೆ ಅನ್ಯಾಯ ಸಂಪಾದನೆ, ತರೋ ಕಾಳು ಕಡಿ ಅದು ಅಂಥದ್ದು. ಅಡಿಗೆ ಮಾಡೋರು ನಾವು ಅಂಥವ್ರು, ಉಣ್ಣೋರು ಅಂಥವ್ರು, ಬಡಿಸೋರು ಅಂಥವ್ರು, ನೀಡುವವರು ಅಂಥವ್ರು. ನಮ್ಗೆ ಬುದ್ಧಿಯಲ್ಲಿ ಹೋಗ್ಬೇಕು. ನಮ್ಮದು ಭಾಳ ವಿಚಾರ ಮಾಡ್ಬೇಕಾದ ಸಂಗತಿ ಎಲ್ಲ ಮಹಾಭಾರತದಲ್ಲಿ ಹೇಳ್ತಾರೆ. ಆದ್ರಿಂದಾಗ ಅವ್ರ ಬುದ್ಧಿ ಹಾಳಾಗೋಯ್ತು. ಭೀಷ್ಮ, ದ್ರೋಣ, ಕೃಪಾ ಎಲ್ಲಾರ್ದು. ವಿದುರಂದು ಹಾಳಾಗ್ಲಿಲ್ಲ, ಭೀಮಂದು ಹಾಳಾಗ್ಲಿಲ್ಲ, ಗಾಂಧಾರಿದ ಹಾಳಾಗ್ಲಿಲ್ಲ. ಅವನು ಎದ್ದು ಹೊರಗೆ ಬಂದ್ಬಿಟ್ಟ, ನಾನು ಇಲ್ಲಿ ಇರೋದಿಲ್ಲ, ನಾನು ಮಂತ್ರಿಯಾಗಿರೋದಿಲ್ಲ ಅಂತ ಹೇಳಿ. ಭೀಷ್ಮ ದ್ರೋಣಾದಿಗಳು ಅಲ್ಲಿ ಹೋಗಿ ಸೇನಾಪತಿಗಳಾದ್ರ. ಈ ವಿದುರ ಪಾಂಡವರ ಪಕ್ಷಕ್ಕೂ ಸೇನಾಪತಿ ಆಗ್ಲಿಲ್ಲ, ಅವ್ರ ಪಕ್ಷಕ್ಕೂ ಸೇನಾಪತಿ ಆಗ್ಲಿಲ್ಲ. ನಾನು ತೀರ್ಥಯಾತ್ರೆ ಮಾಡ್ತೀನಿ ಅಂತ ಹೋಗಿಬಿಟ್ಟೆ. ಭೀಷ್ಮ ತೀರ್ಥಯಾತ್ರೆ ಮಾಡ್ತೀನಿ ಅಂತ ಹೊರಟಿದ್ರೆ ಅವ್ನು ತಡೆಯೋರು ಯಾರಿದ್ರು? ಯಾರು ಅವ್ನು ಮೈ ಮುಟ್ಲಿಕ್ಕೆ ಆಗ್ತಿರ್ಲಿಲ್ಲ. ಆದ್ರೆ ಭ್ರಮೆ, ದೌರ್ಬಲ್ಯ. ಈ ಕಾಲಕ್ಕೆ ಇವತ್ತೇನು ನಡೀತದೆ, ಆ ಕಾಲಕ್ಕೆ ಅದು ನಡೆದಿತ್ತು, ಅದೇ ಮುಂದೆ ನಡೀತದೆ ಅನ್ನೋದನ್ನ ಕಥೆಗಳೆಲ್ಲ ತೋರಿಸ್ತವೆ. ಅಷ್ಟು ಸೂಕ್ಷ್ಮವಾದ ಧರ್ಮ.
ನಮಗೇನು ಗೊತ್ತಾಗ್ತದೆ? ಕುತೋನು ವಿದ್ಯಾಧರ ಚಾರಣಾದಯ. ಮನುಷ್ಯರಿಗಾದರೂ ದೊಡ್ಡವ್ರಿಗೆ ಗೊತ್ತಾಗೋದಿಲ್ಲ ಅಂದಮೇಲೆ ಮನುಷ್ಯರಿಗೆ ಹೇಗೆ ಗೊತ್ತಾಗ್ತದೆ? ಆದ್ರಿಂದ ನೀವು ಯಮಭಟ್ಟರು ದಿವಸ ಯಾರನ್ನು ನೋಡಿರ್ತೀರಿ? ಯಾರ್ಯಾರೋ ಸಾಮಾನ್ಯರನ್ನು ನೋಡಿರ್ತೀರಿ. ಒಂದಿಷ್ಟು ಪಾಪ ಮಾಡಿರ್ತಾರೆ, ಕಳ್ತನ ಮಾಡಿರ್ತಾರೆ, ವ್ಯಭಿಚಾರ ಮಾಡಿರ್ತಾರೆ, ಮದ್ಯಪಾನ ಮಾಡಿರ್ತಾರೆ, ಅಂಥವ್ರನ್ನ ಹಿಡ್ಕೊಂಡು ಬಂದಿರ್ತೀರಿ. ಅಜಾಮಿಳನಂಥವ್ರು ಎಲ್ಲರೂ ಸಿಗ್ತಾನ? ಹಾಗೆ ಒಮ್ಮೆಲೆ ಸಿಗ್ತಾನ? ಸಿಗೋದಿಲ್ಲ. ಹೊರಗಿನ ಆಚಾರ ಬೇರೆ, ಒಳಗಿನ ವಿಚಾರ ಬೇರೆ. ಅದರಿಂದ ಅವ್ನು ಮೈ ಮುಟ್ಲಿಕ್ಕೆ ಹೋಗಬೇಡಿ. ಅವ್ನು ಬಿಟ್ಟು ಬಂದಿದ್ದೀರಲ್ಲ, ಅವ್ನ ಮಾರ್ಗಕ್ಕೆ ಅವ್ನು ಬಿಟ್ಬಿಡಿ. ಇದು ಭಗವಂತನ ಭಕ್ತನಿಗೆ ಭಗವಂತ ಕೊಟ್ಟಿರುವಂಥ ಒಂದು ಸೌಲಭ್ಯ. ಒಳಗಿರೋ ಗುಣ ನೋಡ್ತಾನೆ, ಸಮಾಜ ಹೊರಗಿಂದ ನೋಡ್ತಾನೆ, ಭಗವಂತ ಒಳಗಿಂದ ನೋಡ್ತಾನೆ. ಆದ್ರಿಂದ ಅವನನ್ನು ನೀವು ಬಿಟ್ಟು ಬಂದದ್ದೇ ಒಳ್ಳೇದಾಯ್ತು ಅಂತ ಆ ಯಮನು ಅವರಿಗೆ ಸಮಾಧಾನ ಹೇಳ್ತಾನೆ. ಧರ್ಮ ಬಲ್ಲವರು ಯಾರು ಅಂದ್ರೆ ಸ್ವಯಂಭೂ ಚತುರ್ಮುಖ, ನಾರದ, ಶಿವ, ಶಂಭು ಅಂದ್ರೆ ಶಿವ, ಕುಮಾರ ಅಂದ್ರೆ ಸನತ್ ಕುಮಾರ, ಕಪಿಲ ಅಂತ ಒಬ್ಬ ಋಷಿ, ವಿಷ್ಣುವಿನ ಅವತಾರ, ಮನು, ಪ್ರಹ್ಲಾದ, ಮತ್ತೆ ಜನಕ, ಸೀತೆಯ ತಂದೆ ಅಥವಾ ವಂಶದಲ್ಲಿ ಬಂದಂತೆ ಕೆಲವು ಬೇರೆ ಜನ ರಾಜರು, ಭೀಷ್ಮ ತಪ್ಪು ಮಾಡಿದ ಹೌದು. ಆದರೆ ಎಷ್ಟು ಗಮನಿಸಬೇಕಾದ ಸಂಗತಿ ಎಷ್ಟಿದೆ ಅಂದ್ರೆ, ಆ 10ನೇ ದಿವಸದ ಯುದ್ಧದ ಕೊನೆಗೆ ಶಿಖಂಡಿ, ಅರ್ಜುನ ಇವರೆಲ್ಲರ ಬಾಣಗಳಿಗೆ ಬಲಿಯಾಗಿ ಬಿದ್ನಲ್ಲ, ಬಿದ್ದ ಕೂಡಲೇ ಆ ಏಟು ತಿಂದು ಎಲ್ಲ ಸ್ವಚ್ಛ ಆಯ್ತು ಬುದ್ಧಿ. ಕುರುಕ್ಷೇತ್ರದ ಯುದ್ಧ ಎಲ್ಲ ಮುಗಿದ ಕೂಡಲೇ ಕೃಷ್ಣ ಏನ್ ಮಾಡಿದ, ಆ ಭೀಷ್ಮರ ಬಳಿ ಪಾಂಡವರನ್ನ ಕರ್ಕೊಂಡು ಹೋದ. ಯಾಕೆ ಅಂತಂದ್ರೆ ಧರ್ಮ ಬೋಧನೆ ಮಾಡ್ಬೇಕು ಅಂತ. ನಾವೆಲ್ಲ ನೆಟ್ಟಗಿದ್ದಾಗಲೇ ನಮ್ಮ ಬಾಯಿಂದ ಒಳ್ಳೆ ಮಾತು ಬರೋದು ಕಷ್ಟ. ಚೆನ್ನಾಗಿ ಹೊಟ್ಟೆ ಬಟ್ಟೆ ತಿಂದು ಉಂಡು ಇದ್ದಾಗ, ಆರೋಗ್ಯ ಇದ್ದಾಗಲೇ. ಅವ್ನಿಗೆ ಏನಾಗಿತ್ತಂದ್ರೆ ಮೈ ತುಂಬೆ ಬಾಣಗಳು, ಬಾಣ ಇಲ್ಲದೆ ಇರುವ ಜಾಗವೇ ಇಲ್ಲ. ಅವನಿಗೆ ಏನು ಶಾಪ ಇತ್ತಂತ ಭೀಷ್ಮನಿಗೆ ಹಾಗೆ ಯಾಕಾಗಿತ್ತು ಸಂಕ್ಷಿಪ್ತವಾಗಿ ಹೇಳ್ತಾನೆ. ಭೀಷ್ಮ ಹಿಂದೆ ದ್ಯು ಅಂತ ಹೆಸರು ವಸು, ಅವನು ಹೆಂಡತಿ, ಅವಳ ಹೆಸರು ವರಾಂಗಿ ಅಂತೇಳಿ. ಅವಳೇನ್ ಮಾಡಿದ್ಲು, ಈ ವಸಿಷ್ಠರ ಋಷಿಗಳ ಹತ್ರ ಒಂದು ಕಾಮಧೇನು ಇತ್ತು, ಅದನ್ನು ಅಪಹಾರ ಮಾಡ್ಕೊಂಡು ಬಾ ಅಂತ ಭೀಷ್ಮರಿಗೆ ಅವ್ರು ದುರ್ಬೋಧನೆ ಕೊಟ್ಟಿದ್ಲು. ಇವನು ಅವಳನ್ನು ಸುಮ್ಮನೆ ಕೂಡಿಸಿ ಅಂಥವೆಲ್ಲ ಕಳತನ ಮಾಡಬಾರ್ದು ಅಂತ ಹೇಳಿ ಅವನು ಸುಮ್ಮನೆ ಕೂಡಿಸ್ಬೇಕೋ ಇಲ್ಲ ಮಾಡಲಿಲ್ಲ. ತಾನು ಹೋದ ತನ್ನ ಅಣ್ಣ ತಮ್ಮಂದ್ರೆಲ್ಲ ಕರ್ಕೊಂಡು ಬಂದು ಆ ಹಸುವನ್ನು ಅಪಹಾರ ಮಾಡಿಬಿಟ್ಟ. ಆವಾಗ ಅವ್ರು ಶಾಪ ಕೊಟ್ಟರು, ಹೋಗಿ ಭೂಲೋಕಕ್ಕೆ ಹೋಗಿ ಮನುಷ್ಯನಾಗಿ ಹುಟ್ಟವನು. ಅವನಿಗೆ 7 ಜನ ಅಣ್ಣ ತಮ್ಮಂದ್ರು, ಇವನು 8ನೇ ಅವನು. ಆವಾಗ ಅವರೆಲ್ಲ ಏನ್ ಮಾಡಿದ್ರು, ವಾಸ್ತವಿಕವಾಗಿ ಅವ್ರು ಇವನ್ ಸಲುವಾಗಿ ಬಂದವರು, ಇವನ್ ಹೆಂಡತಿ ಇವನಿಗೆ ದುರ್ಬುದ್ಧಿ ಹೇಳಿದವರು, ಅವರೆಲ್ಲ ಇವನ್ ಸಲುವಾಗಿ ಬಂದವರು. ಆವಾಗ ಅವ್ರು ಏನ್ ಮಾಡಿದ್ರು, ನಮಗೆ ವಾಸ್ತವಿಕವಾಗಿ ಕಳ್ತನ ಇಷ್ಟ ಇರಲಿಲ್ಲ, ನಮ್ಮ ಈ ಭೀಷ್ಮ ಹೇಳಿದ, ಅವನ ಹೆಸರು ಆವಾಗ ದ್ಯು ಅಂತ, ಅವನು ಹೇಳಿದ ಅಂತ ಬಂದೆವು. ಆವಾಗ ಒಂದು ದೈವದ ವ್ಯವಸ್ಥೆ ಏನ್ ಮಾಡಿತ್ತಂದ್ರೆ, ನೀವು ಹೋಗಿ ಭೂಲೋಕಕ್ಕೆ ಹುಟ್ಟ್ರಿ, ನೀವು ಹುಟ್ಟಲೇಬೇಕು, ಯಾಕಂದ್ರೆ ನೀವು ಅಲ್ಲಿ ಪಾಲ್ಗೊಂಡಿದ್ರಲ್ಲ. ಆದ್ರೆ ಹುಟ್ಟಿದ ಕೂಡಲೇ ನೀವು ಸಾಯಿರಿ. ಭೀಷ್ಮ ಮಾತ್ರ ನಿಮ್ಮೆಲ್ಲರ ಆಯುಷ್ಯ ಪಡ್ಕೊಂಡು ದೀರ್ಘ ಆಯುಷ್ಯ ಆಗಿರಲಿ, ನಿಮ್ಮೆಲ್ಲರ ಶಕ್ತಿ ಪಡ್ಕೊಂಡು ಮಹಾಪರಾಕ್ರಮಿ ಆಗಿರಲಿ. ಅದಕ್ಕಾಗಿ ಗಂಗೆ ಮತ್ತು ಶಂತನುವರ ಮಕ್ಕಳಾಗಿ 8 ಜನ ಏನು ಹುಟ್ಟಿದ್ರಲ್ಲ, ಆ 7 ಜನರನ್ನು ಹುಟ್ಟಿದ ಕೂಡಲೇ ಕೊಂದು ಹಾಕ್ತಾಳೆ. ಕಥೆಯನ್ನ ತುಂಬಾ ಸಂಕ್ಷಿಪ್ತವಾಗಿ ಹೇಳ್ತಿದ್ದೀನಿ, ಇದೆಲ್ಲ ಒಂದು ಮಹಾಭಾರತದಲ್ಲಿ ಹೇಳಿದ್ದಿದೆ. ಕೂಡಲೇ ಕೊಂದು ಹಾಕ್ತಾಳೆ, 8ನೇದನ್ನು ಕೊಲ್ಲಿಕ್ಕೆ ಹೊರಟಿರ್ತಾಳೆ. ಆವಾಗ ಅವ್ರಿಗೊಂದು ಕರಾರ್ ಇರ್ತದೆ, ನಾನು ಏನು ಮಾಡಿದ್ರು ಯಾಕೆ ಅಂತ ಕೇಳಬಾರ್ದಂತ. ಈಗ ತಡ್ಕೊಳಿಕ್ ಆಗೋದಿಲ್ಲ, 8ನೇ ಕೂಸನ್ನು ಹಿಂಗೆ ಕೊಲ್ತಾಳಲ್ಲ, ಏನಾದ್ರು ಕೇಳಿದ್ರೆ ಬಿಟ್ಟು ಹೋಗ್ಬಿಡ್ತೀನಿ ಅಂತ. ಹೌದು, ಕರಾರ. ಯಾಕೆ ಕೊಲ್ತಾ ಇದ್ದಿ, 7 ಮಕ್ಕಳನ್ನು ಕೊಂದು ಹಾಕಿದೆ, 8ನೇದನ್ನ ಯಾಕೆ ಕೊಲ್ತಾ ಇದ್ದೆ ಅಂತ. ಹಾಗಾಗಿ ನಾನು ಪ್ರಶ್ನೆ ಕೇಳಿದ್ದಿ, ನಿನ್ನ ಹತ್ರ ಇರೋದಿಲ್ಲ ಅಂತ ಗಂಗೆ ಭೀಷ್ಮರನ್ನು ಬಿಟ್ಟು ಶಂತನವನ್ನು ಬಿಟ್ಟು ಹೋದ್ಲು. ಗಂಗೆ ಮತ್ತು ಶಂತನುವಿರ ಮಗ ಇವನು, ಅದಕ್ಕೆ ಅವನಿಗೆ ಗಾಂಗೇಯ, ಶಾಂತನವ ಅಂತ ಕರೀತಾರೆ. ಅವನಿಗೇನು ಶಾಪ ಇತ್ತು ಅಂದ್ರೆ, ಕರಪ್ಷನ್ ಮಾಡುವವರೆಲ್ಲರೂ, ಕರಪ್ಷನ್ಗೆ ಬೆಂಬಲ ಕೊಡುವವರೆಲ್ಲರೂ ನೆನ್ಪಿಟ್ಕೋಬೇಕಾದ ಮಾತು, ನಮಗೆ ಗರ್ಭದಲ್ಲಿ ಹುಟ್ಟಿದ್ದು ಅನುಭವ ಈಗಿಲ್ಲ. ಆದ್ರೂ ಗರ್ಭಾಸನ ಮಾಡಿದಾಗ ಎಷ್ಟು ಕಟ್ಟಾಗ್ತದೆ, ಒಂದು 2-3 ನಿಮಿಷ ಗರ್ಭಾಸನ ಮಾಡ್ಲಿಕ್ಕೆ ಆಗೋದಿಲ್ಲ ಯೋಗಾಸನ ಮಾಡೋರಿಗೆ. 9 ತಿಂಗಳು ಗರ್ಭದಲ್ಲಿದ್ದಾಗ ಏನು ನೋವಾಗ್ಬೋದು ಅನ್ನೋದು ಊಹೆ ಮಾಡಿ ತಿಳ್ಕೊಬೋದು. ಆದ್ರೆ ಒಂದು ಸಂಗತಿ ನಮ್ಗೆ ಅದನ್ನ ಮರ್ತು ಹೋಗಿದೆ. ನಾವೆಲ್ಲರೂ ಗರ್ಭದಲ್ಲಿ ಇದ್ದೇ ಬಂದವರು, ನಮ್ಗೆ ಅದು ನೆನಪಿಲ್ಲ. ಈಗ ನಾಳೆ ನಾವೆಲ್ಲರೂ ಸಾಯೋವರೇ ಇದ್ದೀವಿ. ಪ್ರವಚನ ಹೇಳುವವರು ಸಾಯ್ತಾರೆ, ಕೇಳುವವರು ಸಾಯ್ತಾರೆ. ಆ ಕಾಲದಲ್ಲಿ ಎಷ್ಟು ನೋವಾಗ್ತದೆ ಅದೇನಾರು ಗೊತ್ತಿದೆ? ಅದು ಕೇಳಿ ಗೊತ್ತಷ್ಟೇ. ಭಾಳ ನೋವಾಗ್ತದಂತ್ರಿ, ಒದ್ದಾಡ್ತಾರಂತ್ರಿ, ಎಲ್ಲರೂ ಒದ್ದಾಡ್ತಾರಂತಿಲ್ಲ, ಒದ್ದಾಡ್ತಾರಂತ್ರಿ ಕೇಳಿ ಗೊತ್ತು. ಈಗೇನಾದ್ರೂ ಆ ಒದ್ದಾಟ ನಮ್ಗೆ ಅನುಭವ ಇದೆಯಾ? ಏನಾದ್ರು ಇಲ್ಲೇ ಒಂದು ಗುಂಡೇಟು ಬಾಣದ ಏಟು ಬಿದ್ದರೆ ಗೊತ್ತಾಗ್ತದೆ. ಅವ್ನಿಗೇನು ಶಾಪ ಇತ್ತಂದ್ರೆ ಭೀಷ್ಮನಿಗೆ, ಸ ಗರ್ಭವಾಸಾಷ್ಟಕ ದುಃಖಂ ಮೃತ್ಯಷ್ಟಕೋತ್ಥಾಮಪಿ ವೇದನಾಂ. 8 ಗರ್ಭವಾಸದ ದುಃಖ ಅವನೊಬ್ಬನಿಗೆ ಬರಲಿ, 8 ಮರಣಗಳ ವೇದನೆ ಅವನಿಗೊಬ್ಬನಿಗೆ ಬರಲಿ ಅಂತ ಶಾಪ ಇತ್ತು. ಇದನ್ನ ನಾವೇನಾದ್ರು ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಾ ಕೂತ್ರೆ
ಒಂದು ಕರಪ್ಷನ್ ಮಾಡಿದ್ರ ಸಲುವಾಗಿ ಇಂಥ ಭಯಂಕರವಾದ ಶಾಪ. ಮೈಯೆಲ್ಲ ಬಾಣ, ರಕ್ತ, ಆಹಾರ ತಿನ್ಲಿಕ್ಕಿಲ್ಲ, ಎದ್ದು ಕೂಡ್ಲಿಕ್ಕೂ ಇಲ್ಲ. ಆವಾಗ ಅವನ ಪಾಪ ಎಲ್ಲ ಹೋಗಿತ್ತು. ಅಲ್ಲೇನು ದ್ರೌಪದಿ ವಸ್ತ್ರಾಪಹಾರ ನಡೆದಾಗ ಏನು ಪಾಪ ಬಂದಿತ್ತು ಎಲ್ಲ ತೊಳೆದು ಹೋಗಿತ್ತು. ಈ ಪಾಂಡವರು ನಿನ್ನ ಮೊಮ್ಮಕ್ಕಳು ಬಂದಿದ್ದಾರೆ, ಅವ್ರಿಗೆ ಧರ್ಮ ಬೋಧನೆ ಮಾಡು. ಅಲ್ಲ, ಅವನಂದ ನೀನೇ ದೈವ, ಪರದೈವ, ನೀನೇ ಬೋಧನೆ ಮಾಡು, ನಾನೇನು ಬೋಧನೆ ಮಾಡೋದು? ಹಿಂದೆ ಭಗವದ್ಗೀತೆನೂ ನೀನೇ ಮಾಡಿದವು, ನೀನೇ ಮಾಡು ಅಂತ ಅವನಂದ. ಹಾಗಲ್ಲ, ನೀನು ಕುರುಕುಲದ ಹಿರಿಯ, ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನೀನು ಬೋಧನೆ ಮಾಡು. ನನಗೆ ಮಾತಾಡ್ಲಿಕ್ಕೆ ಬರ್ತಿಲ್ಲ, ಗಂಟ್ಲಿನ ಆರ್ದ್ರತೆ, ತೇವಾಂಶ ಆರಿ ಹೋಗಿದೆ, ಹಸಿವೆ, ಒದ್ದಾಟ. ಇವನೇನು ಹೇಳಿದ, ನಾನು ಅಲ್ಲಿ ನಿಂತಿರ್ತೇನೆ. ದಿವಸ ಬರ್ತಾರೆ ಪಾಂಡವರು, ಬೆಳಿಗ್ಗೆ ಬರ್ತಾರೆ, ಸಾಯಂಕಾಲ ಹೋಗ್ತಾರೆ. ನಾನು ಅಲ್ಲಿ ನಿಂತಿರ್ತೇನೆ. ನಿನ್ನೊಳಗೆ ನಿಂತು ನಾನು ಹೇಳಿಸ್ತೇನೆ, ಅದು ಹೇಳೋದು ನೀನು ಮಾಡಬೇಕು. ಅದಿಷ್ಟಕ್ಕೂ ಶಾಂತಿ ಪರ್ವ, ಅನುಶಾಸನ ಪರ್ವ ಅಂತ 2 ಪರ್ವಗಳು ಮಹಾಭಾರತದಲ್ಲಿ. ಒಂದು ಬೋಧನೆಗೆ ಹೇಳಿದ್ರೆ ಕೆಲವು ಒಂದು 2-3 ತಿಂಗಳು ಅದನ್ನು ಹೇಳಲಿಕ್ಕೆ ಬೇಕಾಗ್ತದೆ. ಅದನ್ನೆಲ್ಲ ಭೀಷ್ಮ ದ್ರೋಣರ ಮೂಲಕ ಹೇಳಿಸಿದೆ, ಭೀಷ್ಮನ ಮೂಲಕ. ಶಾಂತಿ ಪರ್ವ, ಅನುಶಾಸನ ಪರ್ವ. ವಿಷ್ಣು ಸಹಸ್ರನಾಮ ಸ್ತೋತ್ರ ಬರೋದು ಅನುಶಾಸನ ಪರ್ವದಲ್ಲೇ. ಆ ಭೀಷ್ಮ ಅಷ್ಟು ದೊಡ್ಡ ಜ್ಞಾನಿ. ಅವನಿಗೆ ಒಂದು 12 ಜನ ಜ್ಞಾನಿಗಳ ಹೆಸರು ಹೇಳ್ತಾರೆ. ಅಲ್ಲಿ ಭೀಷ್ಮನ ಹೆಸರು ಹೊಂದಿದೆ. ಬಲಿ, ಪ್ರಹ್ಲಾದನ ಮಗ ವಿರೋಚನ, ವಿರೋಚನ ಮಗ ಬಲಿ, ಅವನೊಬ್ಬ ಜ್ಞಾನಿ. ವೈಯಾಸಕಿ ಅಂದ್ರೆ ಶುಕಾಚಾರ್ಯ, ಭಾಗವತವನ್ನು ಹೇಳಿದವನು. ಮತ್ತು ವಯಂ, ನಾನು ಅಂದ್ರೆ ಯಮಧರ್ಮ. ಇವರೆಲ್ಲರೂ ಧರ್ಮವನ್ನು ತಿಳಿದಿದ್ದೀವಿ ಅಂತ ಯಮಧರ್ಮ ತನ್ನ ಭಟರಿಗೆಲ್ಲ ಹೇಳ್ತಾನೆ. ಧರ್ಮ ಬಹಳ ಸೂಕ್ಷ್ಮವಾದದ್ದು, ಸುಮ್ಮನೆ ಏನೋ ಅವಸರ ಪಡಬೇಡಿ ನೀವು. ಅದು ಅವ್ರಿಗೆ ಹೇಳಿದ್ರಿಂದ ನಮಗೂ ಹೇಳಿದಂತಾನೆ. ನಾವ್ಯಾರನ್ನ ಎಳ್ಕೊಂಡು ಹೋಗ್ಲಿಕ್ಕೆ ನಿಂತಿಲ್ಲ, ನಮ್ಗೇನು ಎಳ್ಕೊಂಡು ಹೋಗ್ಲಿಕ್ಕೆ ಗೊತ್ತೂ ಆಗೋದಿಲ್ಲ. ಆದರೆ ಬಾಹ್ಯ ಆಚಾರದಿಂದ ಯಾವುದು ಅಧರ್ಮ ಅಂತ ತೀರ್ಮಾನ ಮಾಡಿಬಿಡ್ಬೇಡಿ, ಅವಸರದ ಮಾತಾಡಬೇಡಿ. ನೀವು ಧರ್ಮಾಚರಣೆ ಮಾಡ್ರಿ, ಅಧರ್ಮಕ್ಕೆ ಬೆಂಬಲ ಕೊಡದೇ ಇರ್ರಿ ಅಂತ ಯಮ ತನ್ನವರಿಗೆಲ್ಲರಿಗೂ, ಆ ಭಟರಿಗೆ ಮತ್ತೆ ತನ್ನ ಮಾತನ್ನು ಕೇಳುವಂಥ ಎಲ್ಲ ಭಕ್ತರಿಗೂ ಕೂಡ ಹೇಳಿದಂಥ ಮಾತು. ಅದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.